ಮ್ಯೂಟ್ ಯಾಕೆ ಮಾಡ್ಬಿಟ್ರು? ಟು ವಾಚಿಂಗ್ ಅಂತ ಇದೆ ನೋಡಿ. ಕೀರ್ತನೆಗಳಲ್ಲಿ 642 ನಿನ್ನ ಎಷ್ಟೋ ಮಧುರ ಈ ಪ್ರೀತಿ ಎಷ್ಟೋ ಅಪಾರ. ನನ್ನ ಪಾಪಗಳಿಗಾಗಿ ಶಿಲುಬೆ ಮೇಲೆ ನನ್ನನ್ನು ಗುರುತಿಸಿದ್ದಾನೆ, ನನಗಾಗಿ ಪ್ರೀತಿ ಕೊಡುತ್ತೆ. ಕೀರ್ತನೆಗಳಲ್ಲಿ 642
HOB na heteron. ಈ ಸಂದರ್ಭದಲ್ಲಿ ಕರ್ತನ ಹೆಸರಿನಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಕೂಡಿ ಬಂದಿದ್ದೇವೆ. ದೇವರು ಈ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಾನೆ. ಇಂದಿನ ದಿನಗಳಲ್ಲಿ ನಾವು ಬಹಳ ಕಷ್ಟದ ಒಂದು ಸ್ಥಿತಿಯಲ್ಲಿದ್ದು ಈ ಒಂದು ಆರಾಧನೆಯ ಮಾಡಬೇಕಾಗಿತ್ತು. ಆದರೆ ಈಗ ನಾವು ಒಟ್ಟಾಗಿ ಮುಖಾಮುಖಿಯಾಗಿ ಕೂಡಿಕೊಳ್ಳುವಂತ ಅವಕಾಶವನ್ನು ಕರ್ತನು ಕೊಟ್ಟಿದ್ದಾರೆ. ಆತನನ್ನು ಅವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಮತ್ತು ಈ ವೇಳೆಯಲ್ಲಿ ಆಸಕ್ತಿಯಿಂದ ಎಲ್ಲರೂ ಕೂಡ ಕರ್ತನಿಂದ ಕರೆಯಲ್ಪಟ್ಟವರು ಮಾಡಿ ಇಲ್ಲಿ ಕೂಡಿ ಬಂದಿದ್ದೇವೆ. ಕೂಡಿ ಬಂದಿರುವಂತಹ ನೆಲವು ಕೂಡ ನಮ್ಮ ಕರ್ತನ ಹೆಸರಿನಲ್ಲಿ ಆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರುಗಳನ್ನು ಹೇಳುವಾಗಿ ಆಶೀರ್ವದಿಸಲಿ. ಕರ್ತನ ಸನ್ನಿಧಾನದಲ್ಲಿ ನಾವು ಕೂತು ಗಂಭೀರವಾಗಿ ಆತನಿಗೆ ಮಹಿಮೆಗಳನ್ನ ಸಲ್ಲಿಸೋಣ. ಈ ಸಂದರ್ಭದಲ್ಲಿ ಸಹೋದರಗಳಲ್ಲಿ ಕೆಲವರು ಕರ್ತನಿಗೆ ಸ್ತೋತ್ರ ಕೊಡಬಹುದು. ಆ ಸ್ತೋತ್ರವಾದ ನಂತರ ನಾವು ದೇವರ ವಾಕ್ಯವನ್ನು ನಾವು ಕೇಳಲಿಕ್ಕೆ ಇದ್ದೇವೆ. ಕೆಲವು ಸಹೋದರರು ಈ ಸಭೆಯಲ್ಲಿ ಸ್ತೋತ್ರ ಕೊಡಲಿಕ್ಕೆ ಅವಕಾಶ ಉಂಟು. ಸ್ತೋತ್ರ ಕೊಡಬಹುದು. ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದು ಸ್ವಾಮಿ ಸಭೆಯಾಗಿ ಕೂಡಿ ಕರ್ತನೇ ನಿನಗೆ ಸಲ್ಲಬೇಕಾದಂತ ಮಾನ ಪ್ರಭಾವ ಐಶ್ವರ್ಯಗಳನ್ನು ಸ್ವಾಮಿ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನು ಕರ್ತನೆ ನಾವು ಸಲ್ಲಿಸಬೇಕಾದಂತ ಒಂದು ಮಹಾ ಕೃಪೆಯನ್ನು ನಮ್ಮ ಜೀವಿತಕ್ಕೆ ನಾವೆಲ್ಲರೂ ಮಾಡಿಕೊಂಡಿದ್ದೀವಿ. ಕರ್ತನೆ ಪ್ರತಿಯೊಂದು ಕ್ಷಣವು ನಾವು ನಿನ್ನ ಕೃಪೆಯ ಮೇರೆಗೆ ನಾವು ಪಡೆಯುವಂತವರಾಗಿದ್ದೇವೆ ಸ್ವಾಮಿ. ದೇವರೇ, ನಿನ್ನ ಕೃಪೆ ಇಲ್ಲದೆ ಹೋದರೆ ಸ್ವಾಮಿ ಲೋಕದಲ್ಲಿ ಕರ್ತನೆ ಯಾವ ಆಧಾರ ಇಲ್ಲದೆ ಕರ್ತನೆ ನಮ್ಮ ಸ್ಥಿತಿಗತಿಗಳನ್ನು ಸ್ವಾಮಿ ದೇವರು ನಾವು ಊಹಿಸಲಿಕ್ಕೂ ಅಸಾಧ್ಯವಾದಂತ ಸ್ವಾಮಿ ನಮ್ಮನ್ನು ಯಾವಾಗ ಸ್ತೋತ್ರ ಮಾಡ್ತಾ ಇರ್ತದೆ. ನಾವು ಸಮಯ ಮಾನ ಪುನರುತ್ಥಾನಗಳನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳುವಂತ ಅವಕಾಶವನ್ನು ಈ ಸೌಭಾಗ್ಯವನ್ನು ಸ್ವಾಮಿ
ಕರ್ತನೆ ವಿಶೇಷವಾಗಿ ಸ್ವಾಮಿ ಪಾಪಿಗಳು ಪ್ರಯೋಗಗಳು ಕ್ರಮಕಾರರಾಗಿದ್ದಂತ ನನ್ನ ನಮ್ಮನ ಸ್ವಾಮಿ ಯಾವ ಕಡೆಗೂ ಬಾರದಂತ ನನ್ನ ನಮ್ಮನ ಸ್ವಾಮಿ ನೀನು ಎಷ್ಟಾಗಿ ಪ್ರೀತಿ ಮಾಡಿದ್ರಿ ದೇವರ ನಿನ್ನ ವಾಕ್ಯದಲ್ಲಿ ನಾವು ನೋಡುವಾಗ ಕರ್ತನೆ ನಮ್ಮನ್ನು ನೀವು ಜಗದ ಮುಂಚೆನೇ ಸಹ ನೀವು ಕ್ರಿಸ್ತನಲ್ಲಿ ನಮ್ಮನ್ನ ಆಚೆ ತೆಗೆದುಕೊಂಡಿದ್ವಿ ಹಾಗಾಗಿ ನಾವು ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ ಆ ಒಂದು ಕಾರ್ಯವನ್ನು ಸ್ವಾಮಿ ನೀನು ಮಾಡಿದ್ರಿ ದೇವರು ನಮ್ಮದೇನು ಉಳಿಕೊಳ್ಳಲಿಕ್ಕೆ ಸ್ವಾಮಿ ನಮ್ಮ ಯಾವ ಪಾತ್ರವು ನಮ್ಮಲ್ಲಿಲ್ಲ ಸ್ವಾಮಿ ದೇವರೇ ನೀನೇ ನಮ್ಮ ಮೇಲೆ ಕರುಣೆ ತೋರಿಸಿದ್ರಿ ಕೃಪೆ ತೋರಿಸಿದ್ರಿ ಕರ್ತನೆ ನಿಮಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇವೆ ಸ್ವಾಮಿ ಕರ್ತನೆ ಅಂತ ಮಹಾನ್ ದೇವರು ಆ ಕರ್ತನೆ ನಮ್ಮ ಪಾಪಗಳಿಗೋಸ್ಕರ ನಮ್ಮ ದ್ರೋಹಗಳಿಗೋಸ್ಕರ ಸ್ವಾಮಿ ನೀನು ಕರ್ತನೆ ಪರಲೋಕದ ಆ ವೈಭವವನ್ನು ಬಿಟ್ಟು ಆ ಒಂದು ಸದಾಕಾಲವು ಕರ್ತನೆ 24 ಹಿರಿಯರ ಮುಂದೆ ಸ್ವಾಮಿ 4 ಜೀವಿಗಳ ನೀವು ಸ್ವಾಮಿ ಮತ್ತು ದೇವರು ಕೋಟಿ ದೇವದೂತರ ಗಣಗಳಲ್ಲಿ ಸ್ವಾಮಿ ನಿತ್ಯ ನಿರಂತರ ಸ್ತುತಿ ಸ್ತೋತ್ರ ಹೊಂದುವಂತ ದೇವಾದಿ ದೇವರು ರಾಜಾದಿರಾಜ ಈ ಲೋಕಕ್ಕೆ ಸ್ವಾಮಿ ನೀವು ಕರ್ತನೆ ಸ್ಥಳವಿಲ್ಲದವನಾಗಿ ಬೋಧನೆಯಲ್ಲಿ ಹುಟ್ಟಿ ಬಂದಂತ ರಾಜನಿಗೆ ಸ್ತೋತ್ರ ಸಲ್ಲಿಸ್ತೇವೆ ದೇವರ ತ್ಯಾಗಮಯವಾದಂತ ಕಾರ್ಯಗಳಿಗೆ ನಾವು ಏನು ಬದಲಿಗೆ ನಾವು ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಸ್ವಾಮಿ ಎಂತ ಕಾರ್ಯಗಳನ್ನ ಸ್ವಾಮಿ ನೀನು ನಮ್ಮ ಜೀವಿತಕ್ಕೋಸ್ಕರ ನಮ್ಮನ್ನ ರಕ್ಷಿಸಲಿಕ್ಕೋಸ್ಕರ ನಮ್ಮನ್ನ ಕರ್ತನೆ ಆ ಒಂದು ನಿನ್ನ ಆ ಒಂದು ಮಹಿಮೆಯ ಪದವಿಗೆ ನಮ್ಮನ್ನ ಸೇರಿಸಲಿಕ್ಕೋಸ್ಕರ ಸ್ವಾಮಿ ದೇವರ ನೀನು ಕನಿಷ್ಠರಲ್ಲಿ ಕನಿಷ್ಠನಾಗಿ ಬಂದಂತ ದೇವಕುಮಾರನಾಗಿ ಸ್ವಾಮಿ ಲೋಕಕ್ಕೆ ಬಂದ ನಮ್ಮ ಕರ್ತನೆ ದೇವರ ಯಾವ ಸ್ಥಿತಿಯಲ್ಲಿ ದೇವರ ನೀನು ಈ ಲೋಕಕ್ಕೆ ಬಂದೆ ಅದನ್ನು ನಾವು ನೆನಪಿಗೆ ತಂದುಕೊಳ್ತೀವಿ ಸ್ವಾಮಿ ಅದನ್ನೆಲ್ಲ ಸ್ವಾಮಿ ನಾವು ಸ್ಮರಿಸ್ತೇವೆ ಕೊಂಡಾಡ್ತೇವೆ ಬಂದು ಅಷ್ಟು ಮಾತ್ರವಲ್ಲದೆ ಕರ್ತನೆ ಬಂದು ನೀನು 33 ವರ್ಷಗಳ ಕಾಲಕ್ಕೆ ವಾಸ ಮಾಡುವಾಗ ದೇವರ ನೀನು ಭಯಂಕರವಾದ ನಿಂದನೆಗೆ ಅವಮಾನಕ್ಕೆ ಗುರಿಯಾದ ಅನೇಕ ಕರ್ತನೆ ನಿನಗೆ ಹಿಂಸೆಗಳನ್ನ ನಡೆಸಿದರು ಹೊಡೆದರು ಉಗ್ಗಿದರು ಸ್ವಾಮಿ ಹೊರಡೆಗಳಿಂದ ಕರ್ತನೆ ತೆಗೆದರು ಹೊರಡೆಗಳಿಂದ ಹೊಡೆದರು ಸ್ವಾಮಿ ಕಾಲಗಳಿಗೆ ಮುಳ್ಳಿನ ಕೈಕಾಲಗಳಿಗೆ ಸ್ವಾಮಿ ಮೊಳೆಗಳಿಂದ ಹೊಡೆದರು ಮುಳ್ಳಿನ ಕಿರೀಟವನ್ನ ಹಾಕಿದರು ಸ್ವಾಮಿ ಅರಸನಾದಂತ ನಿನಗೆ ದೇವರ ವಜ್ರದ ಕಿರೀಟವನ್ನ ಹಾಕದ ಬದಲು ಸ್ವಾಮಿ ಮುಳ್ಳಿನ ಕಿರೀಟವನ್ನ ಎಲ್ಲವನ್ನ ಸ್ವಾಮಿ ಕರ್ತನ ಪ್ರೀತಿಯಿಂದಲೇ ಸಹಿಸಿಕೊಂಡಂತ ಮಹಾದೇವರು ಯಾಕಂದ್ರೆ ನಿನ್ನ ಉದ್ದೇಶ ನಿನ್ನ ಚಿತ್ತ ಬೇರೆ ಆಗಿತ್ತು ಸ್ವಾಮಿ ನಮ್ಮನ್ನ ರಕ್ಷಿಸಲಿಕ್ಕೋಸ್ಕರ ಆ ರೀತಿಯಾಗಿ ನಿನ್ನ ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕೋಸ್ಕರ ಎದುರು ಬಂದವನಾಗಿ ಕಾರ್ಯವನ್ನು ಮಾಡಬೇಕಾಗಿತ್ತು ಎಲ್ಲವನ್ನ ಸ್ವಾಮಿ ಪರಿಪೂರ್ಣ ಮನುಷ್ಯನಾಗಿ ಕರ್ತನೆ ಪರಿಪೂರ್ಣ ದೇವರಾಗಿ ನೀನು ಆ ಕಾರ್ಯಗಳನ್ನು ಮಾಡಿ ಮುಗಿಸಿದಂತ ಏಕೈಕ ದೇವರಿಗೆ ನಾವು ಸ್ವಾಮಿ ಅಂತ ಕಾರ್ಯಗಳನ್ನು ಮಾಡ್ಲಿಕ್ಕೆ ಮುಂದೆ ಯಾರು ಬರೋದಿಲ್ಲ ಸ್ವಾಮಿ ಮುಂದೆ ಯಾರು ಬರ್ಲಿಕ್ಕೆ ಆಗಲಿಲ್ಲ ದೇವರ ಯಾಕಂದ್ರೆ ಮನುಷ್ಯನ ಪಾಪಗಳನ್ನ ನಿವಾರಣೆ ಮಾಡ್ಲಿಕ್ಕೆ ದೇವರೇ ಬರಬೇಕಾಗಿತ್ತು ಆತನೇ ಯೇಸು ಕ್ರಿಸ್ತನು ನನ್ನ ರಕ್ಷಕನು ನಮ್ಮ ರಕ್ಷಕನು ಇಡೀ ಜಗತ್ ರಕ್ಷಕನಲ್ಲಿ ಸ್ವಾಮಿ ಅಂತ ಕಾರ್ಯಗಳನ್ನು ನೀವು ಮಾಡಿ ಸತ್ತು ಪುನರ್ಪಟ್ಟು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಜಯವೀರನಾಗಿ ಎದ್ದು ಕರ್ತನೆ ತಂದೆಯ ಎದೆಯಲ್ಲಿ ಕರ್ತನೆ ಆಸನಾರೂಢನಾಗಿರುವುದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ದೇವರು ನಮ್ಮ ಒಬ್ಬೊಬ್ಬರ ಸ್ತುತಿ ಸ್ತೋತ್ರಗಳಲ್ಲಿ ಹೊಂದುತ್ತಾ ಇರುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಕರ್ತನೆ ನಮ್ಮ ಎಲ್ಲಾ ಕಾರ್ಯಗಳನ್ನು ಸ್ವಾಮಿ ನೀನು ಫಲಾಫಲನಾಗಿರುವುದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ ರೊಟ್ಟಿ ಪಾತ್ರೆ ಇಲ್ಲದಾಗಿಯೂ ಸ್ವಾಮಿ ದೇವರ ನಮ್ಮ ಹೃದಯದ ಯಜ್ಞಗಳನ್ನು ನಿಮಗೆ ಸಮರ್ಪಿಸ್ತೇವೆ ಕರ್ತನೆ ಅದನ್ನ ಕರ್ತನೆ ಮುಂದಿನ ದಿನಗಳಲ್ಲಿ ನಾವು ಕಾರ್ಯವನ್ನು ಮಾಡಿ ಅದರ ಶ್ರೇಷ್ಠತೆಯನ್ನು ಸ್ವಾಮಿ ನಮ್ಮ ಜೀವಿತಗಳಲ್ಲಿ ಅದನ್ನು ಅನುಭವಿಸಲಿಕ್ಕಾಗುವ ಕೃಪೆಯನ್ನು ಮಾಡಿ ಈಗ ಕರ್ತನೆ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಆಧಿಪತ್ಯಗಳನ್ನು ನಮ್ಮ ರಕ್ಷಕರು ವಿಮೋಚಕರು ಕಾರ್ಯಕರ್ತರು ಒಡೆಯೂ ಆದಂತ ಯೇಸು ಕ್ರಿಸ್ತನ ಅತಿ ಪವಿತ್ರವಾದ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇವೆ ನಮ್ಮ ತಂದೆ.
ಇವ ಸ್ವಾಮಿ ಈ ವರ್ಷದ ಕಡೆಯ ದಿನದಲ್ಲಿ ಕರ್ತನೆ 52ನೇ ಭಾಗವಾದ ಸ್ವಾಮಿ ನಾವು ಸಭೆಯಾಗಿ ಸೇರಿ ನಿನ್ನನ್ನು ಆರಾಧಿಸಿ ಕೊಂಡಾಡುವ ಹಾಗೆ ನಿನ್ನನ್ನು ಮಹಿಮೆಪಡಿಸುವ ಹಾಗೆ ನಿನ್ನ ಪೂರ್ವಕ್ಕೆ ಮತಾವತಾರಕ್ಕೆ ಬಂದು ನೀನು ಮಾಡಿದ ಉಪಕಾರ ನೆನೆಸಿ ನಿನಗೆ ಸ್ತೋತ್ರ ಕೊಂಡಾಡಿ ಸಮರ್ಪಿಸುವ ಹಾಗೆ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸಿ ಉಳಿದವರ ಸಹಿತ ಇರಿಸಿ ಈ ಆಲಯವನ್ನು ಸೇರಿಸಿದ ಸ್ವಾಮಿ ಹೌದು ನಮಗೆ ತಂದೆ ಕಳೆದ ವಾರಗಳಲ್ಲಿ ಸ್ವಾಮಿ ನಿನ್ನನ್ನು ಆಶೀರ್ವದಿಸುತ್ತಾ ಬಂದ ಸೋದರವಾಗಿ ಕರ್ತನೆ ಗೋತ್ರತೆ ಮುಂಜಾನೆ ನಿನ್ನ ಪುನರುತ್ಥಾನದಲ್ಲಿ ಸ್ವಾಮಿ ನಾವು ಸಭೆಯಾಗಿ ಸೇರಿ ಒಂದು 2000 ವರ್ಷದಲ್ಲಿ ಸ್ವಾಮಿ ಲೋಕಕ್ಕೆ ನಮಗಾಗಿ ಮಾಂಸಧಾರಿಯಾಗಿ ಬಂದು ನಮ್ಮೆಲ್ಲ ಪಾಪದ ಶಾಪದ ಭಾರವನ್ನು ಒಪ್ಪಿಕೊಳ್ಳಲಾಗಿ ಆ ಶುಭವಾಗಿ ನಮಗಾಗಿ ಪ್ರಾಣವನ್ನು ಕೊಟ್ಟು ಸತ್ತು ಗುಣಪಟ್ಟು 3 ದಿನದಲ್ಲಿ ದೇವಸ್ಥಾನ ಸೇರಿದಂತ ನಿನ್ನೆ ಅಸ್ವಸ್ಥ ಕೊಂಡಾಡುತ್ತಾ ಆರಾಧಿಸುತ್ತದೆ ಸ್ವಾಮಿ. ಯಾಕಂದ್ರೆ ಕರ್ತನೆ ನಿನ್ನಿಂದ ಸೃಷ್ಟಿಸಲ್ಪಟ್ಟಂತ ಮನುಷ್ಯನು ನಿನ್ನಿಂದ ದೂರವಾಗಿ ಹೋದಾಗ ನರಕದ ಕನಸಿರುವಾಗ ನಾವೆಲ್ಲರೂ ನರಕ ಪಾತ್ರರಾಗಿದ್ದ ಸ್ವಾಮಿ. ಆದರೆ ನೀನು ದಯೆ ಪ್ರೀತಿ ಕಲಿತುಕೊಂಡಂತ ದೇವರಾದ ನೀನು ಸ್ವಾಮಿ ನಮ್ಮ ಆ ಸ್ಥಿತಿಯಲ್ಲಿ ಬಿಡಲಿಲ್ಲದೆ ನಮ್ಮ ನಿಮಿತ್ತವಾಗಿ ದಾಸರ ರೂಪವನ್ನು ಧರಿಸಿಕೊಂಡವನಾಗಿ ಪರಲೋಕದ ಸಕಲ ವೈಭವದಲ್ಲಿ ಕೆಲವಿರ ಸೆರಾಫಿಯರ ಆ 24 ಮಂದಿ ಹಿರಿಯರ ಅಸಂಖ್ಯಾತ ದೂರ ಸಂಸ್ಕೃತಿ ಯಾವಾಗಲೂ ಸ್ತುತಿ ಸ್ತೋತ್ರ ಜ್ಞಾನ ಮನ ಮಾಲಿನ್ಯಗಳನ್ನು ನೀನು ಆ ಅಮೂಲ್ಯವಾದ ಪದಗಳನ್ನು ನಡೆಸಿದೆ. ದಾಸರ ರೂಪವನ್ನು ಧರಿಸಿಕೊಂಡವನಾಗಿ ನಮಗಾಗಿ ಬಂದು ನಮ್ಮ ನಿಮಿತ್ತವಾಗಿ ಮಾಡಿಕೊಂಡಂತ ಕಷ್ಟ ಸಂಕಟ ವೇದನೆಗಳು ಘೋರವಾದಂತಹ ಶಿಲುಬೆಯ ಮರಣ ಅದೆಷ್ಟೋ ಘೋರವಾದಾಗಿರ್ತಕ್ಕಂಥನೆ. ಆದಾಗ್ಯೂ ನಮ್ಮ ಮೇಲಿನ ಪ್ರೀತಿಯಿಂದ ನೀನೆಲ್ಲವನ್ನು ಮೌನವಾಗಿ ಮಾಡಿಕೊಂಡೇ ನೋಡುತ್ತೆ ಸ್ವಾಮಿ. ಉನ್ನತ ಕೆಲಸದ ಮುಂದೆ ಮೌನವಾಗಿ ನಿಂತುಕೊಳ್ಳುತ್ತಾರೆ. ಬಾಯಿ ತೆರೆಯದೆ ಮಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟು ನೋಡುತ್ತೆ ಸ್ವಾಮಿ. ಹೌದು ನಮಗೆ ತಂದೆ ನಮ್ಮನ್ನ ಪ್ರೀತಿ ಮಾಡಿದರೆ ನೀನು ಈ ರೀತಿಯಾಗಿ ಮರಣವನ್ನು ಅನುಭವಿಸಬೇಕಾಗಿದೆ ಸ್ವಾಮಿ. ಅದು ನಿಜವಾಗಿ ಕರ್ತನೆ ನಾನು ಅನುಭವಿಸಬೇಕಂತ ಆ ಪೂರ್ವವಾದ ಮರಣವನ್ನು ಶಿಕ್ಷೆಯನ್ನು ನೀನು ನಮ್ಮ ಬದಲಾಗಿ ಮಾಡಿಕೊಂಡಿಲ್ಲ ಸ್ವಾಮಿ. ಆ ದೋಷ ಪಟ್ಟಿಯನ್ನು ನಡೆಸಿ ಹಾಕಿದೆ. ನಮ್ಮ ಪಾಪಗಳನ್ನು ಪೂರ್ವ ಮಾಡಿದೆ. ನಿನ್ನೆ ಕರುಣೆಯನ್ನು ವಾಗ್ದಾನ ಮಾಡಿದೆ. ಸಮುದ್ರದ ಆಳದಲ್ಲಿ ಕರ್ತನೆ ಸ್ವಾಮಿ ಹೇಳುವ ಹಾಗೆ ನಾವು ಪ್ರವಾಸ ಪ್ರಜೆಗಳಾಗಿ ಮೀಸಲಾದ ಜನಾಂಗವಾಗಿ ಯಾಜಕ ವರ್ಗದವರಾಗಿ ರಾಜವಂಶಸ್ಥರಾಗಿರ್ತೇನೆ ಸುತ್ತೇವೆ ಕೊಂಡಾಟವಾದ ಸ್ವಾಮಿ. ಅಂದ್ರೆ ನೀನು ಮಹಾಶಾಸನದಿಂದ ಕೂಗಿ ಪ್ರಾಣ ಬಿಟ್ಟ ಸ್ವಾಮಿ ದೇವಾಲಯದಲ್ಲಿ ಭಾಗ ನೋಡ್ತಿರ್ತೇನೆ ಸ್ವಾಮಿ. ನಿನ್ನ ಎಲ್ಲಾ ಮಕ್ಕಳು ನೇರವಾಗಿ ನಾಳೆ ಆರಾಧಿಸುವ ಅವಕಾಶ ಇದಕ್ಕಾಗಿ ಕೊಂಡಾಡಿ ಆರಾಧಿಸುತ್ತದೆ ಸ್ವಾಮಿ. ಪ್ರೀತಿಗಾಗಿ ಸ್ವಾಮಿ ಭಕ್ತನ ಹೇಳುವ ಹಾಗೆ ಇಂಥವೇ ನಂಬಿಕಂತ ಮಹಾಯಾಜಕನಾಗಿ ಇಲ್ಲಿಂದ ದೂರ ದೇವರ ದೂರ ಹೋಗಿ ಮತ್ತೆ ದೇವರ ರಾಜ್ಯಕ್ಕೆ ಸೇರಿಸಲಿಕ್ಕೆ ಸ್ವಾಮಿ. ದೇವರೇ ಹೇಳುವ ಹಾಗೆ ಬಂದಿದೆ ನಮ್ಮ ನಿರ್ಮಾಣಕ್ಕೆ ನಾವು ಸಾಷ್ಟಾಂಗವಾಗಿ ಆಲೋಚನೆ ಮಾಡಿ ಮುಂಜಾನೆ ಸ್ವಾಮಿ ಕೊಂಡಾಡು ಅದನ್ನು ನಮ್ಮ ಜೀವನ ಪೂರ್ತಿಯಾಗಿ ನಿನ್ನನ್ನು ಸ್ಮರಿಸುತ್ತಾ ಕೊಂಡಾಡುತ್ತಾ ಆರಿಸುತ್ತದೆ ಸ್ವಾಮಿ. ಸಂದರ್ಭ ಸ್ವಾಮಿ ನಮ್ಮಲ್ಲಿ ಆದಾಗಿ ಕರ್ತನೆ ನಮ್ಮ ಈಗ ಕರ್ತನೆ ಏನು ಮಾಡಿದಂತ ಸ್ವಾಮಿ ನಮ್ಮ ನಿಮಿತ್ತವಾಗಿ ಆ ಘೋರವಾದ ದರ್ಶನವನ್ನು ಮಾಡಿಕೊಂಡು ಅವನ ಪಾಪ ಸಂಘವನ್ನು ಬಿಡಿಸಿ ನಮ್ಮ ನಿತ್ಯ ರಾಜ್ಯಕ್ಕೆ ಬಾಧ್ಯಸನ ಮಾಡಿ ನಮ್ಮ ಬಾಯಿ ಮೂಲಕ ಮುಟ್ಟಿಸಿ ಸ್ವಾಮಿ. ಸ್ಪರ್ಶಿಸುತ್ತಾ ಕೊಂಡಾಡುತ್ತಾ ಆರಿಸುತ್ತದೆ ಇನ್ನು ಮಾಡಿದ ಸ್ವಾಮಿ ಈ ರೀತಿಯಾಗಿ ಏನೋ ನಮ್ಮನ್ನ ಗಣನೆಬಾರದನ್ನ ವಿಶೇಷವಾದ ಘನವಾದ ಪ್ರೀತಿಯಿಂದ ಅಭಿವೃದ್ಧಿ ಮುಂಜಾನೆ ಸ್ವಾಮಿ ಸಂತೋಷದಿಂದ ಸಮಾಧಾನದಿಂದ
ಶ್ರೇಷ್ಠವಾದ ಒಂದು ಹೆಸರಿಗೆ ಸಮರ್ಪಿಸುತ್ತೇವೆ ಸ್ವಾಮಿ. ನಮ್ಮನ್ನು ಹೊರಬಲಿ ಪ್ರೀತಿ ಮಾಡಿದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಈ ದಿನದಲ್ಲಿ ನಿನ್ನ ಮಕ್ಕಳಂತ ನಾವೆಲ್ಲರೂ, ನಿನ್ನ ಸಮಯ ಬರಗಳಂತ ನಾವೆಲ್ಲರೂ ನಿನ್ನ ಶ್ರೇಷ್ಠವಾದಂತಹ ನಾಮಕ್ಕೆ, ಗಂಭೀರವಾದಂತಹ ನಾಮಕ್ಕೆ ಅಡ್ಡ ಬಿದ್ದು ನಿನ್ನನ್ನು ಸ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಯಾಕಂದ್ರೆ ನೀನು ನಮ್ಮ ದೇವರು, ಸರ್ವಶಕ್ತನು, ಸರ್ವವ್ಯಾಪಿಯು, ಸರ್ವಜ್ಞಾನಿಯಾದಂತಹ ದೇವರು, ಮಹೋನ್ನತನು, ಮಹಾಸ್ತುತಿ ಪಾತ್ರನು ಸ್ವಾಮಿ. ಇಡೀ ಸೃಷ್ಟಿಯೇ ನಿನ್ನನ್ನ ಹಾಡಿ ಹರಸಿ ಹೊಗಳುವಂತ ಏಕೈಕ ಮಹಾಪರಿಶುದ್ಧನಾದಂತಹ ದೇವ ಸ್ವಾಮಿ. ಇಂಥ ದೇವರಾದಂತ ನಿನ್ನನ್ನ ಕೇವಲ ಮನುಷ್ಯ ಮಾತ್ರದವರು, ಮಣ್ಣಿಗೂ ಧೂಳಿಗೂ ಸಮಾನರು, ತುಳಕ್ಕೆ ಸಮಾನರು, ಇಂಥವರಾದಂತ ನಮ್ಮನ್ನ ನೀನು ಆರಿಸಿಕೊಂಡು ದೇವರೇ, ನಮ್ಮಿಂದ ಈ ಅಲ್ಪ ಸ್ತುತಿ ಸ್ತೋತ್ರ ಕೊಂಡಾಟಗಳನ್ನ ನೀನು ಸ್ವೀಕಾರ ಮಾಡ್ತಾ ಇರೋದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ನಿನ್ನ ನಿತ್ಯ ನಿರಂತರಕ್ಕೂ ಸ್ತೋತ್ರ, ಕೊಂಡಾಟ, ಮಾನ, ಪ್ರಭಾವವನ್ನ ಹೊಂದುವಂತಹ ದೇವರು. ಯಾಕಂದ್ರೆ ಸ್ವಾಮಿ, ನೀನು ಆ ಒಂದು ಮಹಿಮೆಯ ಲೋಕದಲ್ಲಿ ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನೆಂಬುದಾಗಿ ಆ ಸರಾಫಿಯರ ಮಧ್ಯದಲ್ಲಿ, ಕೆರೂಬಿಯರ ಮಧ್ಯದಲ್ಲಿ, ದೇವದೂತಗಳ ಮಧ್ಯದಲ್ಲಿ ಸ್ವಾಮಿ ನೀನು ಮಹಿಮೆಯ ಪದವಿಯಲ್ಲಿ ಇದ್ದುಕೊಂಡು, ಸ್ತೋತ್ರ ಸಿಂಹಾಸನದಲ್ಲಿ ಇದ್ದುಕೊಂಡು ಕರ್ತನೆ ನಿತ್ಯ ನಿರಂತರಕ್ಕೂ ನೀನು ಮಹಿಮೆಯನ್ನು ಹೊಂದುವಂತಹ ದೇವರು ಸ್ವಾಮಿ. ಇಂಥ ದೇವರಾದಂತ ನಿನ್ನನ್ನ ಸೇವೆಯನ್ನು ಕೊಂಡಾಡುತ್ತೇವೆ. ಹೌದು ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ನೀನು ನಮ್ಮ ಮೇಲೆ ತೋರಿಸಿದಂತ ಪ್ರೀತಿ, ಕೃಪೆ, ದಯೆ, ಕರುಣೆಗಳನ್ನ ವ್ಯಕ್ತಿ ಮಾಡುವಂತರಾಗಿದ್ದೇವೆ. ಇದೆಲ್ಲಕ್ಕೂ ಕಾರಣ ಅಂತ ಕೇಂದ್ರ ಬಿಂದುವಾದಂತ ನಮ್ಮ ಮೂಲ ಕರ್ತನಾದಂತ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನ ಆರಾಧಿಸ್ತೇವೆ, ನಿನ್ನನ್ನ ಕೊಂಡಾಡುತ್ತೇವೆ. ಯಾಕಂದ್ರೆ ನೀನು ನಮ್ಮನ್ನ ನಿನ್ನ ಮಗನ ಮುಖಾಂತರ ಪ್ರೀತಿಸಿ ಕನಿಕರಿಸಿ ಇಂಥ ಒಂದು ಶ್ರೇಷ್ಠವಾದಂತ ಸ್ಥಾನವನ್ನ, ಬಾಧ್ಯತೆಯನ್ನ ನೀನು ನಮಗೆ ಅನುಗ್ರಹ ಮಾಡಿದೆಯಲ್ಲ, ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಾವು ಎಷ್ಟು ಭಾಗ್ಯವಂತರು, ಎಷ್ಟು ಧನ್ಯರು, ಎಷ್ಟು ಆಶೀರ್ವದಿಸಲ್ಪಟ್ಟಂತ ಜನಾಂಗ ಎಂಬುದಾಗಿ ನಾವು ನಿನ್ನ ಸೇವೆಯನ್ನು ಕೊಂಡಾಡುತ್ತೇವೆ. ಇಂಥ ಒಂದು ಶ್ರೇಷ್ಠವಾದಂತಹ ಸ್ಥಿತಿಗೆ ನಮ್ಮನ್ನ ನಡೆಸಿದೆಯಲ್ಲ. ಹೌದು ಕರ್ತನೆ, ಇದೆಲ್ಲವನ್ನ ನಾವು ಆಲೋಚನೆ ಮಾಡುವಾಗ ನೀನು ನೀನು ಪ್ರೀತಿಸಿದ್ದಿ. ಹೌದು ಕರ್ತನೆ, ನಮ್ಮ ಒಂದು ಸ್ಥಿತಿಯನ್ನ ನಾವು ಆಲೋಚನೆ ಮಾಡಿಕೊಳ್ಳುತ್ತೇವೆ. ಹೌದು ಕರ್ತನೆ, ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಗುರಿ ಇಲ್ಲದೆ, ನಿರೀಕ್ಷೆ ಇಲ್ಲದೆ, ದಾರಿ ತಪ್ಪಿ ತೊಳಗುತ್ತಿದ್ದಂತ ನಮ್ಮನ್ನ ನೀನು ಕನಿಕರಿಸಿ ಪ್ರೀತಿಸಿ ನಿನಗಿದ್ದಂತ ಒಬ್ಬನೇ ಮಗನನ್ನ ಈ ಲೋಕಕ್ಕೆ ಕಳಿಸಿಕೊಡುವ ಮಟ್ಟಿಗೆ ನಮ್ಮನ್ನ ನೀನು ಪ್ರೀತಿ ಮಾಡಿದೆಯ ಇದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ಸ್ವಾಮಿ, ನಾವು ನಿನಗೆ ವೈರಿಗಳಾಗಿ, ಪಾಪಿಗಳಾಗಿ, ಬಲಹೀನರಾಗಿ, ಅಸಕ್ತರಾಗಿರುವಂತಹ ಸಂದರ್ಭದಲ್ಲಿ ನೀನು ನೇಮಿಸಲ್ಪಟ್ಟವನಾಗಿ ನೇಮಿತ ಕಾಲದಲ್ಲಿ ಕರ್ತನೆ ಮನುಷ್ಯನ ಅಪರಾಧಗಳ ನಿಮಿತ್ತ, ಮನುಷ್ಯನ ಪಾಪಗಳ ನಿವಾರಣೆಗೋಸ್ಕರ ಸ್ವಾಮಿ ನೀನು ಈ ಲೋಕಕ್ಕೆ ಬಂದು ನಿನ್ನ ಸ್ವಂತ ಪ್ರಾಣವನ್ನು ನಮಗೋಸ್ಕರ ದಾರಿಯಲು ಕರ್ತನೆ ನಮ್ಮನ್ನು ನೀನು ಕೊಂಡುಕೊಂಡಿಯೇ ಸ್ತೋತ್ರ. ಹೌದು ಕರ್ತನೆ, ಯಾಕಂದ್ರೆ ಮನುಷ್ಯನ ಒಂದು ಸ್ಥಿತಿ ಅದು ಎಂತದಾಗಿ ಹೇಳುವಾಗ ಅದು ನಿತ್ಯ ನರಕವೇಲಾಗಿತ್ತು. ಯಾಕಂದ್ರೆ ಪಾಪವು ಕೊಡುವ ಸಂಬಳ ಮರಣವೇಲಾಗಿತ್ತು. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವನ ಅನುಗ್ರಹ ಮಾಡಿ ದೇವರ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಸಂತೋಷದೊಡನೆ, ಸಮಾಧಾನದೊಡನೆ, ಅವರು ಕರ್ತನೆ ಉಲ್ಲಾಸದೊಡನೆ ಸೇರಿ ಬರುವಾಗಿ ನಿನ್ನನ್ನು ಸ್ತುತಿಸುವಾಗಿ, ನೀನು ಮಾಡಿದ ಎಲ್ಲಾ ಮಹೋಪಕಾರಗಳನ್ನು ನಿಲ್ಲಿಸಿ ನಿನ್ನನ್ನು ಆರಾಧಿಸುವಾಗಿ, ಕೊಂಡಾಡುವಾಗಿ ಮಾತನಾಡಿಸಿದ್ದೀರಾ. ಇದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ಹೌದು ಸ್ವಾಮಿ, ಈ ಸಂದರ್ಭದಲ್ಲಿ ನೀನು ನಮಗೋಸ್ಕರ ಅನುಭವಿಸಿದಂತ ಶ್ರಮೆ, ಸಂಕಟ, ತ್ಯಾಗ, ಬಲಿದಾನಗಳನ್ನ ಈ ಸಂದರ್ಭದಲ್ಲಿ ವ್ಯಕ್ತಿ ಮಾಡುವಂತಾಗಿದ್ದೇವೆ. ಯಾಕಂದ್ರೆ ನಾವು ಅನುಭವಿಸಬೇಕಾದಂತ ಆ ಘೋರವಾದಂತ ಶಿಕ್ಷೆಯನ್ನ ನೀನು ಮೇಲೆ ನೀನು ಬರಮಾಡಿಕೊಂಡು ನಮಗೋಸ್ಕರ ಆ ಒಂದು ಕಲ್ವಾರಿ ಪೂಜೆಯಲ್ಲಿ ಘೋರವಾದಂತ ಹಿಂಸೆಯನ್ನ, ಮರಣವನ್ನ ನೀವು ಅನುಭವಿಸಿ ನಮಗೋಸ್ಕರ ನೀನು ಒಂದೇ ಸಾರಿ ಯಜ್ಞಾರ್ಥನಾದಿಯಲ್ಲ. ಇದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ಯಾಕಂದ್ರೆ ಸ್ವಾಮಿ, ನಮಗೆ ನೀನು ಆ ಒಂದು ಪರಿಶುದ್ಧವಾದಂತಹ ರಕ್ತವನ್ನು ಸುರಿಸಿ
ವಾಕ್ಯದಲ್ಲಿ ನೋಡುವಂತ ಪ್ರಕಾರ ಹೌದು ಸ್ವಾಮಿ, ನಮ್ಮೆಲ್ಲರ ಪಾಪಗಳ ನಿಮಿತ್ತ ನೀವು ಆ ಒಂದು ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮನ್ನು ಪ್ರಾಯಕ್ಕೆ ಕೊಂಡುಕೊಂಡಂತ ದೇವರು. ಇಂಥ ದೇವರಾದಂತ ನಿನ್ನನ್ನ ಈ ಮುಂಜಾನೆ ವೇಳೆಯಲ್ಲಿ ಸೇವೆಯನ್ನು ಕೊಂಡಾಡ್ತೀರ ಸ್ವಾಮಿ. ಹೌದು, ನೀನು ನಮ್ಮನ್ನ ಎಷ್ಟಾಗಿ ನೀನು ಪ್ರೀತಿ ಮಾಡಿ, ಎಷ್ಟಾಗಿ ನಮಗೋಸ್ಕರ ನೀನು ಸಹಿಸಿಕೊಂಡಿದ್ದಿ, ಎಷ್ಟಾಗಿ ನೀನು ನಮ್ಮನ್ನ ಪ್ರೀತಿ ಮಾಡಿ ನನಗೆ ಆಲೋಚನೆ ಮಾಡುತ್ತೇವೆ. ಹೌದು ಸ್ವಾಮಿ, ಸೈತಾನವನ್ನು ಸೋಲಿಸಿದ್ದಿ, ಮಾನವನ ನೀನು ಜಯಿಸಿದ್ದಿ, ತಂದೆಯ ಬಲಪಾರ್ಶ್ವದಲ್ಲಿ ನಮಗೋಸ್ಕರ ಸ್ವಾಮಿ ನೀನು ವಿಜ್ಞಾಪನೆ ಮಾಡುವಂತ, ನಮಗೋಸ್ಕರ ನೀನು ಬಿಡಾರಗಳನ್ನು ನೀನು ಸಿದ್ಧ ಮಾಡುವಂತ ದೇವರಾಗಿದ್ದಿ. ಇಂಥ ದೇವರಾದ ನಿನ್ನನ್ನ ಈ ಮುಂಜಾನೆ ವೇಳೆಯಲ್ಲಿ ಆರಾಧಿಸ್ತೇವೆ, ಕೊಂಡಾಡ್ತೇವೆ. ಹೌದು ಕರ್ತನೇ, ನೀನು ಈ ರೀತಿಯಾಗಿ ನೀನು ಪ್ರೀತಿ ಮಾಡಿ ನಿನ್ನ ಮಕ್ಕಳನ್ನಾಗಿ, ಸ್ವರ್ಗೀಯ ಪ್ರಜೆಯನ್ನಾಗಿ, ಪರಲೋಕ ಸಂಸ್ಥಾನವನ್ನಾಗಿ, ಯಾಜಕ ವರ್ಗದನ್ನಾಗಿ ಮಾಡಿದೆಯಲ್ಲ, ಇದಕ್ಕಾಗಿ ಸ್ತೋತ್ರ. ನೀನು ಮಾಡಿದ ಎಲ್ಲಾ ಮಹೋಪಕಾರಗಳನ್ನು ನೆನೆಸಿಕೊಂಡವರಾಗಿ ಅವರು ಕರ್ತನೇ ಈ ಅಲ್ಪ ಸುದ್ದಿ ಸ್ತೋತ್ರ ಕೊಂಡಾಟಗಳನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರಿಗೆ ಸಮರ್ಪಿಸಿದ್ದೇವೆ. ನಮ್ಮ ಸ್ವಾಮಿ. ಲೋಕದಲ್ಲಿ ವಾಸವಾಗಿರುವಂತಹ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ ಸ್ವಾಮಿ, ಪರಿಶುದ್ಧ ನಾಮವನ್ನು ಕೀರ್ತಿಸ್ತೇವೆ, ಕೊಂಡಾಡುತ್ತೇವೆ, ಆರಾಧನೆ ನಡೆಸ್ತೇವೆ. ಹೌದು ಸ್ವಾಮಿ, ಹೀಗೆ ಸಭೆಯಾಗಿ ಕೂಡಿಕೊಂಡು ಕರ್ತನೆ ನಿನ್ನನ್ನು ಆರಾಧಿಸಲು, ನಿನ್ನನ್ನು ಮಹಿಮೆ ಪಡಿಸಲು ಕರ್ತನೆ ಮತ್ತೊಂದು ಅವಕಾಶವನ್ನು ನಮ್ಮ ಜೀವಿತದಲ್ಲಿ ನೀನು ದಯಪಾಲಿಸಿದ್ದಕ್ಕಾಗಿ ನೀನು ಸ್ತುತಿಸ್ತೇವೆ, ಕೊಂಡಾಡುತ್ತೇವೆ, ಆರಾಧನೆ ನಡೆಸ್ತೇವೆ. ಸ್ವಾಮಿ, ನನ್ನನ್ನು ಆರಾಧಿಸುವಂತವರು ಇಂಥವರೇ ಆಗಿರಬೇಕೆಂಬುದಾಗಿ ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನೀನು ನಮ್ಮನ್ನು ಆರಿಸಿ ತೆಗೆದುಕೊಂಡಿರುವುದಕ್ಕಾಗಿ ಸ್ವಾಮಿ, ಮಹೋನ್ನತರಾದಂತಹ ದೇವರು, ರಾಜಾದಿರಾಜನು, ಕರ್ತನ ಕರ್ತನು, ಒಡೆಯರ ಒಡೆಯನು, ಕೋಟ್ಯಾನು ಕೋಟಿ ದೇವದೂತರುಗಳಿಂದ ಯಾವಾಗಲೂ ಸ್ತುತಿ, ಸ್ತೋತ್ರ, ಘನ ಮಾನಗಳನ್ನು ನಿರಂತರ ಹೊಂದುವಂತಹ ಏಕ ದೇವರು ಇದಾಗಿದೆಯಲ್ಲ ಸ್ವಾಮಿ. ಇದಕ್ಕಾಗಿ ಸ್ವಾಮಿ, ನಿನ್ನ ಸಿಂಹಾಸನಕ್ಕಿಂತ ಮೇಲಾದಂತ ಇನ್ನೊಂದು ಸಿಂಹಾಸನ ಯಾವುದೂ ಇಲ್ಲ ಕರ್ತನೆ. ಯಾಕೆಂಬುದಾಗಿ ನೋಡುವಾಗ ಇಡೀ ಜಗತ್ತನ್ನು, ಇಡೀ ಸೃಷ್ಟಿಯನ್ನು ಆಳ್ತಾ ಇರುವಂತ ಏಕೈಕ ದೇವರು ನೀನಾಗಿ ಸ್ವಾಮಿ. ಇದಕ್ಕಾಗಿ ಕಾಣ್ತೇವೆ, ಆರಾಧನೆ ನಡೆಸ್ತೇವೆ ಸ್ವಾಮಿ. ಹೌದು ಕರ್ತನೆ, ಇಂತಹ ಪ್ರೀತಿಯನಾದಂತ ಪರಿಶುದ್ಧ ದೇವರ ಪಾದ ಸನ್ನಿಧಾನದಲ್ಲಿ ಕೂತು ಆತನು ನಮಗೋಸ್ಕರ ಮಾಡಿರುವಂತ ಎಲ್ಲಾ ಕಾರ್ಯಗಳನ್ನು ನೆನೆಸಿ ಆತನನ್ನು ಸ್ತುತಿಸುವಂತ, ಕೊಂಡಾಡುವಂತ ಈ ಒಂದು ಸಂದರ್ಭಕ್ಕೆ ನಮ್ಮನ್ನು ನಡೆಸುವುದಕ್ಕಾಗಿ ನಿರ್ಮಿಸುತ್ತೇವೆ ಸ್ವಾಮಿ. ನೀನು ನಮಗೋಸ್ಕರ ಮಾಡಿದಂತ ಎಲ್ಲ ಅತ್ಯಾಗ ಬಲಿದಾನಗಳನ್ನು ನೆನೆಸಿಕೊಳ್ಳುತ್ತೇವೆ ಸ್ವಾಮಿ. ನೀನು ಎಷ್ಟರ ಮಟ್ಟಿಗೆ ನಿನ್ನನ್ನು ತಗ್ಗಿಸಿಕೊಂಡೆ, ನೀನು ಹೇಗೆ ನಮ್ಮೆಲ್ಲರ ಪಾಪ ಅಪರಾಧಗಳನ್ನು ನಿನ್ನದೇ ಹೊತ್ತುಕೊಂಡೆ, ಹೇಗೆ ನೀನು ದೇವರಿಂದ ಕೈಬಿಡಲ್ಪಟ್ಟೆ, ಹೇಗೆ ನೀನು ನಮಗಾಗಿ ನಿನ್ನ ಪರಿಶುದ್ಧ ರಕ್ತವನ್ನೇ ಚೆಲ್ಲಿ ನಮ್ಮ ಪಾಪ ಅಪರಾಧಗಳನ್ನು ನಿತ್ಯಕ್ಕೂ ನಿರಂತರ ತೆಗೆದುಹಾಕಿದೆ ಎಂಬುದಾಗಿ ನೆನೆಸಿಕೊಳ್ಳುತ್ತೇವೆ ಸ್ವಾಮಿ. ಕೇವಲ ಪಾಪಿಗಳಾಗಿದ್ದ ನಮ್ಮನ್ನು ನಿನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲುವುದರ ಮೂಲಕ ನಮ್ಮ ಪಾಪ ಅಪರಾಧಗಳನ್ನು ನೀನು
ಸಂಪೂರ್ಣವಾಗಿ ತೆಗೆದುಬಿಟ್ಟಿದ್ದೇನೆ ಸ್ವಾಮಿ. ಇದಕ್ಕಾಗಿ ಸ್ವಾಮಿ, ಈಗ ನಾವಾದರೂ ನಮ್ಮನ್ನಾದರೂ ನೀನು ನೀತಿವಂತರನ್ನಾಗಿ ಮಾಡಿದ್ದೀವಿ, ದೇವರಾದುಕೊಂಡಂತ ಜನಾಂಗವನ್ನಾಗಿ ಮಾಡಿದ್ದೀವಿ, ರಾಜವಂಶಸ್ಥರಾದಂತ ಯಾಚಕರನ್ನಾಗಿ ಮಾಡಿದ್ದೀವಿ. ಆದ್ದರಿಂದಲೇ ಸ್ವಾಮಿ, ನಾವು ಈ ರೀತಿಯಾಗಿ ನಿನ್ನ ಸನ್ನಿಧಾನದಲ್ಲಿ ಕೂತು ನಿನ್ನನ್ನು ಆರಾಧಿಸುವ ಹಾಗೆ ನಮ್ಮನ್ನು ನಡೆಸುತ್ತೇವೆ. ದೇವರ ಮಕ್ಕಳು, ದೇವರ ಸ್ವಕೀಯ ಪ್ರಜೆ, ಅನೇಕ ಬಿರುದುಗಳನ್ನು ನೀನು ನಮಗೆ ದಯಪಾಲಿಸುತ್ತಿದ್ದೇವೆ. ಇದಕ್ಕಾಗಿ ನಮ್ಮನ್ನು ಆತನು ರಕ್ಷಿಸುವ ಸಲುವಾಗಿ ತನ್ನ ಪರಿಶುದ್ಧ ರಕ್ತವನ್ನು ಚೆಲ್ಲಿ ನಮಗೆ ವಿಮೋಚನೆಯನ್ನು ಉಂಟು ಮಾಡಿದಂತ ಕಾರ್ಯವನ್ನು ನೆನೆಸುವ ಕರ್ತನೆ ಹೃದಯ ತುಂಬಿದವರಾಗಿ ಮಾಡ್ತೇವೆ. ಹೀಗೆ ಪಾಪಿಗಳಾಗಿದ್ದಂತ ನಮಗೆ ದೇವರ ಮಕ್ಕಳಾಗಿ ಮಾಡಿ ಆ ಪರಲೋಕದ ಬಾಧ್ಯತೆಯನ್ನು ನೀನು ದಯಪಾಲಿಸುವುದಕ್ಕಾಗಿ ಮಾಡ್ತೇವೆ. ಹೀಗೆ ಸ್ವಾಮಿ, ನೀನು ಮಹೋನ್ನತರಾದಂತ ದೇವರು, ತಂದೆಯ ಬಲಪಾರ್ಶ್ವದಲ್ಲಿ ಆಸನವನ್ನಾಗಿರುವಂತ ರಾಜಾದಿರಾಜನಾಗಿರುವುದಕ್ಕಾಗಿ ನೀನನ್ನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ ಕರ್ತನೆ. ಸ್ವರ್ಗ ಮಧ್ಯ ಪಾತಾಳಗಳಲ್ಲಿರುವಂತವೆಲ್ಲರೂ ನಿನ್ನ ಮುಂದೆ ಅಡ್ಡಬಿದ್ದು ನಿನ್ನನ್ನು ಆರಾಧಿಸುವಂತ ಅತಿನ ಬರುವಂತದ್ದಾಗಿದೆ. ಇದಕ್ಕಾಗಿ ನೀನು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ. ನಾವು ಈ ಸಮಯದಲ್ಲಿ ದಕ್ಕಿದ ಹೃದಯದಿಂದ ರಾಜಾದಿರಾಜನಾದಂತ ನಿನ್ನನ್ನು ಆರಾಧಿಸುತ್ತೇವೆ, ಗಣಪಡಿಸುತ್ತೇವೆ ಕರ್ತನೆ. ನೀನು ನಮಗೆ ವಿಮೋಚನೆಯನ್ನು ಉಂಟು ಮಾಡಿದ್ದಕ್ಕಾಗಿ, ನಮಗೆ ರಕ್ಷಣೆಯನ್ನು ದಯಪಾಲಿಸಿದ್ದಕ್ಕಾಗಿ ಸ್ವಾಮಿ, ನಿನ್ನ ಮುಂದೆ ಅಡ್ಡಬಿಟ್ಟು ನಿನ್ನನ್ನು ಆರಾಧಿಸುತ್ತೇವೆ, ಗಣಪಡಿಸುತ್ತೇವೆ ಕರ್ತನೆ. ಸ್ವಾಮಿ, ನೀನು ನಮ್ಮ ಸ್ತುತಿ ಸ್ತೋತ್ರಗಳ ಸಿಂಹಾಸನದಲ್ಲಿ ಕೂರಲು ಯೋಗ್ಯರಾದಂತ ಒಬ್ಬನೇ ದೇವರಾಗಿರ್ತೀನಿ ಸ್ವಾಮಿ. ಹೌದು ಸ್ವಾಮಿ, ನಿನ್ನ ನೀತಿಯನ್ನು ನಮ್ಮ ಮೇಲೆ ಹೊರಿಸಿ ಕರ್ತನೆ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಬೇಕಾಗಿದೆ. ಹೀಗೆ ನೀನು ಮಾಡುವಂತ ಎಲ್ಲ ಮಹಾ ಕಾರ್ಯಗಳನ್ನು ನೆನೆಸಿಕೊಂಡು ನಮ್ಮ ಹೃದಯಾಂತರಾಳದಿಂದ ಸ್ತುತಿ ಸ್ತೋತ್ರದ ಹೆಸರುಗಳನ್ನು ನಮ್ಮ ಕಾರ್ಯಕ್ಕೆ ಒಡೆಯಲು ರಕ್ಷಕ ವಿಮೋಚಕರಾಗುವಂತ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಧನ್ಯವಾದ ಸಲ್ಲಿಸುತ್ತೇವೆ ಸ್ವಾಮಿ. ಆಮೆನ್. 218ನೇ ಸಂಗೀತಗಳಲ್ಲಿ 218 ದೇವಾನಿನ ನಾಮ ಕೊಂಡಾಡುವುದು, ಈ ರಕ್ಷಣೆಯನ್ನು ಏರ್ಪಡಿಸಿದ್ದೀ, ನನ್ನ ಬದಲಾಗಿ ಶಿಕ್ಷಿಸಿ ಎನ್ನಾತ್ಮವ ರಕ್ಷಿಸಿ. 218ನೇ ಸಂಗೀತವನ್ನ ನಾವು ಹಾಡಿಕೊಳ್ಳೋಣ.
ಈ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನ ಕೇಳೋಣ. ಸುಧಾಕರ್ ಅವರು ದೇವರ ವಾಕ್ಯವನ್ನ ಪ್ರಬೋಧಿಸ್ತಾರೆ. ಒಂದು ಸಂಗತಿ ನೀವು ನೋಡ್ರಿ, ಕಂಡುಬಿಟ್ಟು ಇಲ್ಲಿ ಚೇರ್ಗಳು ಯಾವ ರೀತಿಯಲ್ಲಿ ಖಾಲಿ ಇದೆ, ಹಿಂದ್ಗಡೆ ಜನ ತುಂಬಿದ್ದಾರೆ, ಕೂತ್ಕೊಳ್ಳೋಕ್ಕಾಗಿ ಹಿಂದ್ಗಡೆ ಚೇರ್ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಚೇರ್ ಹಾಕೋ ಉದ್ದೇಶ ಏನು? ಒಂದು ಕ್ರಮ ಇರಲಿ ಮತ್ತು ದೂರವಾಗಿ ಇರಬೇಕು ಅನ್ನೋ ಉದ್ದೇಶದಿಂದ ಆಗಿದೆ. ಬಂದವರು ಮೊದಲನೇದಾಗಿ ಬಂದ್ರೆ ಬಹಳ ಚಂದವಾಗಿರ್ತದೆ. ಯಾಕೆ ಈ ಒಂದು ಸಂಕುಚಿತ ಭಾವನೆ ಇದೆ ನಮಗೆ ಗೊತ್ತಿಲ್ಲ. ಎಲ್ಲರಲ್ಲಿ ಕರ್ತನ ಮಾತಾಡಬೇಕು, ಸಹಕರಿಸಬೇಕು. ಸಭೆಯಲ್ಲಿ ಯಾವುದೇ ಸಂಕೀರ್ಣ ಹಾಕಿ ಸಹಕರಿಸುವಾಗ ಸಂತೋಷ ಇರ್ತದೆ. ಈ ತರ ದುಃಖ ಆಗ್ತದೆ. ಇಲ್ಲೆಲ್ಲ ಕಾರ್ಯಗಳು ಎಷ್ಟು ಚೇರ್ಗಳಿದೆ, ಆ ಕಡೆ ಎಷ್ಟು ಜನ ನೀವು ಬಹಳ ಕಷ್ಟವಾಗಿ ಬಂದು ನಿಂತ್ಕೊಂಡು ಕೂತ್ಕೊಳ್ಳೋ ಬೇಡವೋ ಅನ್ಕೊಂಡು ಒದ್ದಾಡ್ತಾ ಇರ್ತಿರುವಂತ ಒಳಗ್ ನೋಡೋಣ ನೀವು ದೇವ ಮಕ್ಕಳು ಸಭೆಯ ಕ್ರಮಗಳು ಗೊತ್ತು, ಅದನ್ನ ನೀವು ಅನುಸರಿಸಿ. ಇದರಿಂದ ನಮಗೆ ಬಹಳ ನಿಜವಾಗಿ ದುಃಖ ಆಗ್ತದೆ. ದಯಮಾಡಿ ನೀವು ಇದನ್ನು ಅನುಸರಿಸಬೇಕು. ಮುಂದೆ ಬಂದಂತವ್ರು ತಕ್ಷಣ ಮುಂದ್ಗಡೆ ಬಂದು ಖಾಲಿಯಾದಂತ ಜಾಗಗಳಲ್ಲಿ ನೀವು ಕೂತ್ಕೊಂಡ್ರೆ ಆಗ ಎಲ್ರಿಗೂ ಕೂಡ ಅನುಕೂಲ ಆಗ್ತದೆ. ಈಗ ದೇವರ ವಾಕ್ಯವನ್ನ ನಾವು ಕೇಳೋಣ. ಬೀಗ ಇಲ್ವಾ ಇದ್ರದ್ದು? ವರ್ಷದ ಕೊನೆಯಲ್ಲಿ ನಾನು ಮೊನ್ನೆ ಯೋಚನೆ ಮಾಡ್ತಾ ಇದ್ದೆ, ಹುಟ್ಟಿದಂದಿನಿಂದ ಎಷ್ಟೋ ಕ್ರಿಸ್ಮಸ್ಗಳನ್ನು ನಾನು ನೋಡಿದ್ದೇನೆ.
ಚಿಕ್ಕ ಪ್ರಾಯದವರಾಗಿದ್ದಾಗಲೂ ಅನೇಕ ಕ್ರಿಸ್ಮಸ್ಗಳು, ಅನೇಕ ವಾಚ್ ನೈಟ್ ಸರ್ವಿಸ್ಗಳು, ಅನೇಕ ಹೊಸ ವರ್ಷದ ಊಟಗಳನ್ನು ಮಾಡಿದ್ದೀವಿ. ಹಾಗೆಯೇ ನಿಮ್ಮ ಅನುಭವಗಳು ಸಹ ಅನೇಕ ಪ್ರಕಾರವಾಗಿದೆ. ಆದರೆ ನಾವು ವರ್ಷ ನಾವು ಇದನ್ನ ತಳ್ಳುತ್ತಾ ಇರುವಾಗ, ಒಂದು ಮರೆಯದೇ ಇರುವಾಗ, ನಾವು ಜೀವದಿಂದ ಇರುವುದರಿಂದಲೇ ಇವುಗಳನ್ನೆಲ್ಲ ನಾವು ನೋಡ್ತಾ ಇದ್ದೇವೆ. ದೇವರು ನಮ್ಮನ್ನು ಕರುಣಿಸಿ ನಮಗೆ ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ನಮ್ಮ ದಿನಗಳನ್ನು ಹೆಚ್ಚಿಸಿದ್ದರಿಂದಲೇ ಇವುಗಳನ್ನ ನಾವು ನೋಡ್ತಾ ಇದ್ದೇವೆ. ದೇವರ ಯೋಜನೆಗಳು ಅದು ಅಪಾರವಾದಂತಹ ಮಹತ್ತರವಾದಂಥದ್ದು. ನಮ್ಮ ಮೇಲೆ ಆದ ಪ್ರೀತಿ ಅದು ಬಹಳ ದೊಡ್ಡದಾಗಿದೆ. ಆ ಪ್ರೀತಿಗೆ ಬದಲಾಗಿ ನಾವೇನು ಕೊಡಲಿಕ್ಕೆ ಒಂದು ದೇವರ ವಾಕ್ಯದಲ್ಲಿ ಒಂದು ವಚನವನ್ನ ಓದಿ ನಂತರ ನಾವು ವಿಷಯವನ್ನು ನಮ್ಮ ಈ ದಿನದ ವಾಕ್ಯ ಸಂದೇಶಕ್ಕೋಸ್ಕರವಾಗಿ ಗಲಾತ್ಯದವರಿಗೆ ಬರೆದವರಿಗೆ 4ನೇ ಅಧ್ಯಾಯ 4ನೇ ವಚನ. ಗಲಾತ್ಯದವರಿಗೆ ಬರೆದವರಿಗೆ 4ನೇ ಅಧ್ಯಾಯ ಅದರ 4ನೇ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಂಡನು. ಆದರೆ ಕಾಲವು ಪರಿಪೂರ್ಣವಾದ ದೇವರು ತನ್ನ ಮಗನನ್ನು ಕಳುಹಿಸಿಕೊಂಡನು. ಯಾಕೆ ಕಳುಹಿಸಿದನು? ಮುಂದಿನ ಸಾಲನ್ನು ಗಮನಿಸಿರಿ. ಗರ್ಭಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂದರೂ ಮೊದಲನೇ ಕಾರಣ. ಎರಡನೇ ಕಾರಣ, ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತದ್ದು ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ದೇವರು ವಾಕ್ಯವನ್ನು ನಮಗೆ ಹೇರಳವಾಗಿ ಆಶೀರ್ವದಿಸಬಹುದು. ಕ್ರಿಸ್ಮಸ್ ಯೇಸು ಕ್ರಿಸ್ತನ ಜನನವನ್ನು ಸೂಚಿಸುವಂತಹ ಕ್ರೈಸ್ತರಾದಂತ ನಾವು ಅನೇಕ ವರ್ಷಗಳಿಂದ ದೇವರ ವಾಕ್ಯವನ್ನು ಕೇಳುತ್ತಿರುವಂತ ನಾವು ಪರಿಪಕ್ವತೆಗೆ ಬರುವಂತ ಸ್ಥಾನದಲ್ಲಿರುವಂತ ನಾವು ಇನ್ನೂ ಕೂಡ ಕರ್ತನಾದಂತ ಯೇಸು ಕ್ರಿಸ್ತನು ಬೋಧನೆಯಲ್ಲೇ ಇದ್ದಾರೆ ಎಂಬುದಾಗಿ ನಾವು ಇದರಿಂದ ಸ್ವಲ್ಪ ನಾವು ಮುಂದಕ್ಕೆ ಬರಬೇಕು. ಕರ್ತನಾದಂತಹ ಯೇಸು ಕ್ರಿಸ್ತನು ದೇವಾದಿ ದೇವನು, ಕರ್ತರ ಕರ್ತನು, ರಾಜಾದಿರಾಜನು, ಸರ್ವ ಸೃಷ್ಟಿಗಳ ಒಡೆಯನು. ಆತನು ತ್ರಯೇಕ ದೇವರಲ್ಲಿ ಆತನು ಕೂಡ ಮಗನಾದಂತಹ ದೇವರು ಎಂಬಂತಹ ವ್ಯಕ್ತಿತ್ವವನ್ನು ಸಕಲ ಕೋಟ್ಯಾನು ಕೋಟಿ ದೇವದೂತರು ಆತನನ್ನು ಕೊಂಡಾಡುವಂತ ಸ್ಥಳದಲ್ಲಿ ಆತನು ಇರ್ತಕ್ಕಂಥ ನಾವಾದರೂ ಕಡಿಮೆ ಜನಸಂಖ್ಯೆ, ಕೋಟ್ಯಾನು ಕೋಟಿ ದೇವದೂತರಿಂದ ಆರಾಧನೆಯನ್ನು ಹೊಂದತಕ್ಕಂಥ ದೇವರು ನಮ್ಮ ಕರ್ತನಾದಂತಹ ಯೇಸು ಕ್ರಿಸ್ತ. ಪರಲೋಕದಲ್ಲಿ ತಂದೆಯ ಜೊತೆಯಲ್ಲೇ ಇರುವಂತಹ ದೇವರು. ಆದರೆ ಎರಡು ಕಾರಣಗಳು ಇಲ್ಲಿ ಕೊಡಲ್ಪಟ್ಟಿದೆ. ನಮ್ಮನ್ನ ದೇವರ ಮಕ್ಕಳನ್ನಾಗಿ ಮಾಡುವುದಕ್ಕೋಸ್ಕರ ಪಾಪಿಗಳು, ಅಕ್ರಮಗಾರರು, ಅವಿಧೇಯವಾದಂತ ದುಷ್ಟರು, ಯಾವ ಗಣನೆಗೆ ಬಾರದವರು ಆದಂತ ನಶ್ವರ ಮಾನವರಾದಂತ ನಮ್ಮನ್ನ ಸದಾಕಾಲ ಜೀವಿಸಬೇಕು, ಪರಿಶುದ್ಧರಾಗಿರಬೇಕು, ನೀತಿವಂತರಾಗಿರಬೇಕು. ದೇವರ ಮಕ್ಕಳು ದೇವರು ಹೇಗೆ ಪರಿಶುದ್ಧರಾಗಿದ್ದಾರೋ ಹಾಗೆಯೇ ಇವರು ಪರಿಶುದ್ಧರಾಗಿರಬೇಕು. ಇಂಥ ಪಾಪದಲ್ಲಿ ಇವರು ಜೀವಿಸಬಾರದು, ಅಲ್ಲಿಂದ ಬಿಡಿಸಬೇಕು ಇವರನ್ನ ಎಂಬುದಾಗಿ ತಿಳ್ಕೊಂಡವನಾಗಿ ಯೇಸು ಎಂಬ ಹೆಸರಿನಲ್ಲಿ ಆ ದೇವರು ಈ ಲೋಕಕ್ಕೆ ಜನಿಸಿದ್ದಾನೆ. ಕನ್ಯೆ ಮರಿಯಳ ಸ್ತ್ರೀಯಲ್ಲಿ ಆತನು ಜನಿಸಿ ಯೇಸು ಎಂಬಂತ ಹೆಸರು ಅದು ಯೋಸೇಫನು ಕೊಟ್ಟಂತ ಹೆಸರಲ್ಲ. ಯೇಸು ಎಂಬಂತ ಹೆಸರು ಮರಿಯಳು ಆಕೆ ಗರ್ಭದ ಸ್ಥಿತಿಯಿಂದ ನನಗೆ ದೋಷ ಹೇಳಿದ್ದಾನೆ, ಒಂದು ಗಂಡು ಮಗು ಹುಟ್ಟದಂತೆ ನನಗೆ ಆತನಿಂದ ಒಂದು ಲಿಸ್ಟ್ ಒಂದು ರೆಡಿ ಮಾಡಿ ಇಂಥ ಹೆಸರನ್ನ ನಾನು ಇಡಬೇಕೆಂಬ ಆಸೆ ಪಟ್ಟು ಯೇಸು ಎಂಬಂತ ಹೆಸರನ್ನ ಇಡಲಿಲ್ಲ.
ನೋಡ್ತೇವೆ. ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡುವ ಪ್ರಕಾರ ಯೇಸು ಎಂಬುದಾಗಿ ಹೆಸರಿಡಬೇಕು. ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ ಅದೇ ಪ್ರಕಾರವಾಗಿ ಆ ಮಗು ಹುಟ್ಟಿದಾಗ 8ನೇ ದಿನದಲ್ಲಿ ಸುನ್ನತಿ ಕಾರ್ಯವನ್ನು ಮಾಡಿಸಲಿಕ್ಕೆ ಆ ಮಗುವನ್ನು ಹೆಸರು ಕೊಡಿಸಲಿಕ್ಕೆ ಅವರು ದೇವಾಲಯಕ್ಕೆ ತೆಗೆದುಕೊಂಡು ಹೋದರು. ಮತ್ತು ಆ ಕರ್ತನ ದೂತನು ತಿಳಿಸಿದ ಹೆಸರನ್ನೇ ಅವರು ಅದಕ್ಕೆ ಕೊಟ್ಟರು. ಯೇಸು ಎಂಬುದಾಗಿ ಹೇಳಿದ ಹೆಸರಿನ ಅರ್ಥ ಏನು? ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಪಾಪಗಳಿಂದ ಬಿಡಿಸಿ ಕಾಯುವಂತ ಆ ಯೇಸು ಎಂಬಂತ ಹೆಸರು. ನಾವು ಆತನ ಹೆಸರನ್ನೇ ನಂಬಿಕೆ ಇಟ್ಟಿದ್ದೆವು. ರಕ್ಷಣೆ ಆಗಿದೆ. ರೋಮ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ ನಾವು ನಂಬಿದ್ದೆವು. ಅದೇನೆಂದರೆ ನೀವು ಯೇಸುವನ್ನೇ ಕರ್ತನೆಂದು ಒಡೆಯನು ನನ್ನ ಯಜಮಾನನು ನಾನು ಅವನು ಹೇಳಿದಾಗ ನಾನು ಕೇಳ್ತೇನೆ ಎಂಬುದಾಗಿ. ಅದೇನೆಂದರೆ ನೀವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಆಯ್ಕೆ ಮಾಡಿ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆ ಎಂಬುದನ್ನು ಹೃದಯದಿಂದ ನಂಬುವುದಾದರೆ ನಿಮಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇದನ್ನೆಲ್ಲ ನಾವು ಮಾಡಿದ್ದೇವೆ. ಯೇಸುವನ್ನು ಕರ್ತನೆಂಬುದಾಗಿ ನಾವು ಒಪ್ಪಿಕೊಂಡಿದ್ದೇವೆ. ಯೇಸು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಿದ್ದಾನೆ ಎಂಬುದನ್ನು ನಾವು ನಂಬಿದ್ದೇವೆ. ಅದನ್ನು ತೋರಿಸುವುದಕ್ಕೋಸ್ಕರವಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ಆತನ ಪುನರುತ್ಥಾನ ಪುನರುತ್ಥಾನ ಅದನ್ನು ಸೂಚಿಸುವಂತ ದೀಕ್ಷಾ ಸ್ನಾನವನ್ನು ಸಹ ನಾವು ತೆಗೆದುಕೊಂಡು ಬರಬೇಕು. ನಾವು ನಮ್ಮ ನಂಬಿಕೆ ಯಾವುದರ ಮೇಲೆ? ಧರ್ಮಶಾಸ್ತ್ರದ ಸಂಗತಿಗಳ ಮೇಲೆ ಅಥವಾ ಮನುಷ್ಯನು ಕಲ್ಪಿಸಿದಂತಹ ಸಂಗತಿಗಳಲ್ಲಿ? ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆ, ಆತನ ಮೇಲಿನ ನಂಬಿಕೆಯಿಂದಲೇ ನಾವು ರಕ್ಷಿಸಲ್ಪಟ್ಟವರಾಗಿದ್ದೇವೆ. ಆತನ ಮೇಲಿನ ನಂಬಿಕೆಯಿಂದಲೇ ನಾವು ಬಿಡುಗಡೆ ಹೊಂದಿದವರಾಗಿದ್ದೇವೆ. ಆತನ ಮೇಲೆ ಇಟ್ಟಿರುವಂತ ನಂಬಿಕೆಯಿಂದಲೇ ನಾವು ದೇವರ ಮಕ್ಕಳಾಗಿದ್ದೇವೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನ. ಯಾರ್ಯಾರು ಆತನನ್ನು ಅಂಗೀಕರಿಸಿದರು ಅಂದರೆ ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಎಷ್ಟೋ ವಾಕ್ಯಗಳನ್ನು ನಾವು ಕೇಳಿರ್ಬೋದು, ಎಷ್ಟೋ ವರ್ಷಗಳನ್ನು ನಾವು ದಾಟಿರಬಹುದು. ಈ ವರ್ಷಾಂತ್ಯದಲ್ಲಿ ಒಂದು ತೀರ್ಮಾನವನ್ನು ನೀವು ಮಾಡಬಹುದು. ನಾನು ಇಹಲೋಕದ ಸಂಗತಿಗಳು, ಇಹಲೋಕ ಆಚಾರಗಳನ್ನು ನಾನು ಬಿಟ್ಟ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಾನು ನಂಬಿಕೆ ಇಟ್ಟನು. ನಾನು ಜೀವಿಸುತ್ತೇನೆ. ಹಿಂದಿನ ಸಂಗತಿಗಳನ್ನು, ಮುಂದಿನ ಸಂಗತಿಗಳನ್ನು ನಾನು ನೋಡುವವನಾಗಿರುತ್ತೇನೆ ಎಂಬುದಾಗಿ ತೀರ್ಮಾನ ಮಾಡಬಹುದು. ಕರ್ತನು ನನ್ನ ಆಶೀರ್ವಾದ ನಾವೀಗ ನೋಡುತ್ತಾ ಬಂದಿರುವುದಕ್ಕೆ ಕಾಲವು ಪರಿಪೂರ್ಣವಾದ ಈ ಬೈಬಲ್ನಲ್ಲಿ ಬೇಕಾದಷ್ಟು ಆ ಪದಗಳು NIV ಬೈಬಲ್ನಲ್ಲಿ ಹೇಳುತ್ತದೆ. ಕಾಲವು ಪರಿಪೂರ್ಣವಾದ. ನಿಮ್ಮ ಮೊಬೈಲ್ನಲ್ಲಿ ನಾಳೆ ಬೆಳಿಗ್ಗೆ ನಾನು ಬೇಗ ಎದ್ದೇಳಬೇಕೆಂಬುದಾಗಿ ಆಲೋಚನೆ ಮಾಡಿ ಅಲಾರ್ಮ್ ಸೆಟ್ ಮಾಡಬೇಕು. ನೀವು ಎಷ್ಟು ಗಂಟೆ, ಎಷ್ಟು ನಿಮಿಷ, ಎಷ್ಟು ಸೆಕೆಂಡ್ ಸೆಟ್ ಮಾಡ್ತೀರೋ ಆ ಕಾಲ ಬಂದ ತಕ್ಷಣವೇ ಅದು ಎಷ್ಟೋ ಸರಿ ಬೆಳಿಗ್ಗೆ ನಾವು ಎದ್ದೇಳಬೇಕು ಎಂಬುದಾಗಿ ಯೋಚನೆ ಮಾಡಿದ್ರೆ ನಮ್ಗೆ ಅದು ಓದೋದಕ್ಕಿಂತ ಮುಂಚಿತವಾಗಿ ಹೆಚ್ಚಾಗಿರ್ತದೆ. ನಾವು ನಿದ್ದೆ ನೋಡುವಾಗ ಇನ್ನೂ ಸಮಯ ಬಂದಿರೋದ್ರಿಂದ ತಿರುಗಿ ನಾವು ಮಲಗಿರ್ತೇವೆ, ತಿರುಗಿ ನಿದ್ದೆ ಬರ್ತದೆ ತಿರುಗಿ. ಆದ್ರೆ ಆ ಕ್ಷಣ ಬಂದ ತಕ್ಷಣವೇ ಅದು ಹೋಗುವುದಕ್ಕೆ ಶುರು. ಕಾಲವು ಪರಿಪೂರ್ಣವಾದ. ಇನ್ನೊಂದೆರಡು ಉದಾಹರಣೆಗಳನ್ನು ನಿಮ್ಮ ಜ್ಞಾಪಕಕ್ಕೆ ನಾನು ಕೊಡ್ತೇನೆ. ಒಂದು ಬೀಜವನ್ನು ನೀವು ನೆಲದಲ್ಲಿ ಹಾಕಿ ನೀರನ್ನು ಹಾಕಿಬಿಟ್ಟಾಗ ಕಾಲವು ಪರಿಪೂರ್ಣವಾದ. ಒಂದು 3-4 ದಿವಸಗಳ ಬಿಟ್ಟ ನಂತರ ನೋಡ್ರಿ ಆ ಮೊಳಕೆ ಎಷ್ಟು ಸುಂದರವಾಗಿ ಬಂದು ಎಳೆಯುವುದು. ಒಂದು ಕಡ್ಡಿಯನ್ನು ನೀವು ನೆಟ್ಟು ಅದಕ್ಕೆ ನೀರು ಒಯ್ಯುವಾಗ ಕಾಲವು ಬಂದಾಗ ಕಾಲವು ಪರಿಪೂರ್ಣವಾದ.
ಸುಂದರವಾದ ಚಿಗುರು ಅದರಿಂದ ಹೊರಡುವಂತ ಸ್ವಲ್ಪ ಸಮಯ ಬೇಕು ಅದಕ್ಕೆ ಸಿಗಲು. ಹೇಗೆ ಒಬ್ಬ ತಾಯಿಯು ಸ್ತ್ರೀಯು ಗರ್ಭಿಣಿಯಾಗಿರುವಾಗ ಕಾಲವು ಪರಿಪೂರ್ಣವಾದಾಗ, ಮನುಷ್ಯರಲ್ಲಿ ಇರುವಂತಹ ಕಾಲ ಎಷ್ಟು? 9 ತಿಂಗಳು. ಕಾಲವು ಪರಿಪೂರ್ಣವಾದಾಗ ಒಂದು ಸುಂದರವಾದಂತಹ ಮಗುವಿನ ಜನ್ಮ. ಒಂದು ಗಾಯವಾದದ್ದು ಅಷ್ಟೇ, ವಾಸಿ ಆಗಬೇಕಾದ್ರೆ ಸ್ವಲ್ಪ ಸಮಯ. ಕಾಲವು ಪರಿಪೂರ್ಣವಾಗಬೇಕು, ಆಗ ಗಾಯವು ವಾಸಿಯಾಗಿ ಗುರುತು ರಾತ್ರಿ ಬರ್ತದೆ. ಕಾಲವು ಕಳೆದಾಗ, ಕಾಲವು ಪರಿಪೂರ್ಣವಾದ ಸೂರ್ಯನು ತಕ್ಕ ಸಮಯದಲ್ಲಿ ಮೂಡುವಂತವಾಗಿ ಬೆಳಕಿನ ಕಿರಣಗಳು ಮುಂಜಾನೆ ಪೂರ್ವ ದಿಕ್ಕಿನಲ್ಲಿ ಮೂಡಿ ಅದೇ ಪ್ರಕಾರ ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರದ ಕಾಲದಲ್ಲಿ ಮನುಷ್ಯನು ತನ್ನ ಪಾಪದ ನಿವಾರಣೆಗೋಸ್ಕರವಾಗಿ ಯಜ್ಞಗಳನ್ನು ಅರ್ಪಿಸಬೇಕಾಗಿತ್ತು. ತನ್ನ ಪಾಪವನ್ನು ಹೋಗಲಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಪೂರ್ಣಾಂಗವಾದ ಯಜ್ಞದ ಟಗರನ್ನ ತಂದು ತನ್ನ ಮತ್ತು ತನ್ನ ಮನೆಯವರೆಲ್ಲರ ದೋಷವನ್ನ ಪರಿಹರಿಸುವುದಕ್ಕಾಗಿ ಅದನ್ನು ಕತ್ತರಿಸಿ ಅದರ ರಕ್ತವನ್ನು ಚೆಲ್ಲಬೇಕಾಗಿತ್ತು. ಅಂತಹ ಒಂದು ಸಂಗತಿಗಳು ಅದು ಇದೆ. ಕಾಲವು 2 ವಿಭಾಗವಾಗಿ ವಿಭಜಿಸಲ್ಪಟ್ಟಿದೆ. ಕ್ರಿಸ್ತ ಪೂರ್ವ ಮತ್ತು ಕ್ರಿಸ್ತ ಶಕ ಎಂಬುದಾಗಿ. ಯೇಸು ಕ್ರಿಸ್ತನು ಹುಟ್ಟಿದ ನಂತರದಿಂದ ಇಲ್ಲಿಯವರೆಗೆ ನಾವು ಕ್ರಿಸ್ತ ಶಕ ಎಂಬಂತ ಯುಗದಲ್ಲಿ ನಾವಿದ್ದೇವೆ. ಅದಕ್ಕಿಂತಲೂ ಇದ್ದಂತ ಪೂರ್ವ ಸ್ಥಿತಿಯನ್ನು ನೋಡುವಾಗ, ಕ್ರಿಸ್ತ ಪೂರ್ವದಲ್ಲಿ ನಾವು ಆಲೋಚನೆ ಮಾಡುವಾಗ ಈ ಯಜ್ಞಗಳು ಸಮರ್ಪಿತವಾಗುತ್ತವೆ. ಪ್ರತಿ ಸಾರಿ ತಪ್ಪು ಮಾಡಿದಾಗ ಪ್ರತಿ ಸಾರಿ ಯಜ್ಞವನ್ನು ತಂದು ಅರ್ಪಿಸಬೇಕಾಗಿತ್ತು. ಅದಾದ ನಂತರ ನಾವು ನೋಡ್ತೇವೆ ಧರ್ಮಶಾಸ್ತ್ರದ ಕಾಲದ ನಂತರ ನಾಯಕನಿಲ್ಲದಂತಹ ಕಾಲ, ನ್ಯಾಯಸ್ಥಾಪಕರ ಕಾಲ. ಅದಾದ ನಂತರ ಅರಸುಗಳ ಕಾಲ, ಒಬ್ಬ ನಾಯಕನಿರುವಂತಹ ಕಾಲ. ಅದಾದ ನಂತರ ಪ್ರವಾದಿಗಳ ಕಾಲ, ತಪ್ಪು ಮಾಡುವಾಗ ಎಚ್ಚರಿಕೆಯನ್ನು ಕೊಡುವಂತಹ ಪ್ರವಾದಿಗಳ ಕಾಲ. ನಂತರ ಮೌನ ಕಾಲವು ಸಹ ಹಳೆ ಒಡಂಬಡಿಕೆ ಮುಗಿದ ನಂತರ ಮಲಾಕಿಯನ ಗ್ರಂಥದ ನಂತರ 400 ವರ್ಷಗಳು ಸುಮಾರು ದೇವರು ಮೌನವಾಗಿದ್ದಾರೆ. ಕಾಲವು ಪರಿಪೂರ್ಣವಾದ ಕ್ರಿಸ್ತ ಪೂರ್ವ ಎಂಬಂತ ಯುಗ ಮುಕ್ತಾಯವಾದ ತಕ್ಷಣವೇ ತನಗೆ ಮನೆಗಳಲ್ಲಿ ಕ್ರಿಸ್ತನು ಜನಿಸಿದ. ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳುಹಿಸಿದರು. ಬೇಡ ಈ ಕುರಿಗಳು ಅಥವಾ ಟಗರುಗಳ ರಕ್ತವು ನನಗೆ ಮನುಷ್ಯನ ಪಾಪಗಳನ್ನ, ಮನುಷ್ಯನ ದ್ರೋಹಗಳನ್ನ ನಿವಾರಿಸುವುದಕ್ಕೋಸ್ಕರವಾಗಿ ನಾನು ಒಂದು ವಿಶೇಷವಾಗಿ ಸಾಕಿದಂತ ಒಂದು ಯಜ್ಞದ ಲೋಕದ ಎಲ್ಲಾ ಜನರ ತಪ್ಪುಗಳನ್ನ, ಎಲ್ಲಾ ಜನರು ಯೋಚಿಸುವಂತ ಕೆಟ್ಟ ಆಲೋಚನೆಗಳು, ಎಲ್ಲಾ ಜನರ ಪಾಪ ಅಪರಾಧಗಳನ್ನ ಈ ವಿಶೇಷವಾಗಿ ಸಾಕಿರುವಂತ ಟಗರಿನ ಮೇಲೆ ಅಥವಾ ಕುರಿಮನೆಯ ಮೇಲೆ ನಾನು ಹಾಕ್ತೇನೆ ಎಂಬುದನ್ನು ಆಲೋಚಿಸಿ ಬಹಳ ವೇದನೆಯಿಂದ ಬಹುಶಃ ಯಾಕೆ ಮೌನಕಲ್ಲ ಇತ್ತು ಎಂಬುದನ್ನು ದೇವರು ತುಂಬಾ ದೀರ್ಘವಾಗಿ ಯೋಚನೆ ಮಾಡಿರಬಹುದು. ಎಷ್ಟು ಪ್ರೀತಿ ಪಟ್ಟಂತ ಒಬ್ಬ ಮಗನು, ತನ್ನ ಎದೆಯಲ್ಲಿ ಇದ್ದಂತ ಏಕೈಕ ಮಗನು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ, ನನ್ನನ್ನು ನಿನ್ನನ್ನು ಎಷ್ಟೋ ಪ್ರೀತಿಸಿ ನನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನಲ್ಲಿ ನನ್ನ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿಕೊಂಡರು. ಯೋಹಾನ 3:16. ಮುಂದೆ ಏನಿರುತ್ತದೆ? ಆತನನ್ನು ನಂಬುವ, ಅದು ಮುಖ್ಯವಾದಂತಹ ವಿಷಯ. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕು. ಆದರೆ ನಮ್ಮ ಕ್ರೈಸ್ತೀಯ ಅಸ್ತಿವಾರ ಯಾವುದು? ಯೇಸು ಕ್ರಿಸ್ತನು ಕಾಲವು ಪರಿಪೂರ್ಣವಾದಾಗ ಜನಿಸಿಕೊಂಡನು. ದೇವರು ಯಾವ ಯೋಜನೆ ಹಾಕಿಕೊಂಡಿದ್ದಾನೆ ಅದನ್ನು ದೇವರು ನೆರವೇರಿಸಿದ್ದಾನೆ.
ಆದ್ರೆ ನನ್ನ ನಿನ್ನ ಜವಾಬ್ದಾರಿ ಯೇಸು ಕ್ರಿಸ್ತನನ್ನು ನಂಬಬೇಕು. ದೇವರು ಮೆಚ್ಚುವ ಕೆಲಸ ಯಾವುದೆಂದರೆ ಆತನು ಕಳುಹಿಸಿಕೊಟ್ಟಂತಹ ನನ್ನ ಮಗನಾದಂತಹ ಯೇಸು ಕ್ರಿಸ್ತನನ್ನ ನಂಬುವುದೇ. ಯೇಸು ಕ್ರಿಸ್ತನ ಬೋಧನೆಯಲ್ಲಿ ಇದ್ದದನ್ನು ನಾವು ನೋಡಿಲ್ಲ. ಯೇಸು ಕ್ರಿಸ್ತನು ಆತನು ಮಾಡಿದಂತ ಮಹತ್ಕಾರ್ಯಗಳನ್ನು ನಾವು ನೋಡಲಿಲ್ಲ. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಇದ್ದದನ್ನು ನಾವು ನೋಡಲಿಲ್ಲ. ಆದರೆ ನಾವು ದೇವರ ವಾಕ್ಯವು ಹೇಳುವಂತದ್ದನ್ನ ನಾವು ಸ್ವೀಕಾರ ಮಾಡಿದ್ದೇವೆ. ನೋಡದೆ ನಂಬುವವನು ಧನ್ಯವಾದ. ನಮ್ಮ ನಂಬಿಕೆ ಅದು ದೇವರ ವಾಕ್ಯವನ್ನು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಆತನು ಏನ್ ಮಾಡಿದ್ದಾರೆ, ಈಗ ಆತನು ಮಾಡುವಂತದ್ದೇನು, ಮುಂದೆ ಆತನು ಮಾಡುವಂತದ್ದೇನು, ಅದನ್ನು ನಾವು ಹಿಡಿದವರಾಗಿದ್ದೇವೆ. ಹಲವಾರು ಸಭೆಗಳಲ್ಲಿ ಕ್ರಿಸ್ಮಸ್ ಸೀಸನ್ನಲ್ಲಿ ಬಹಳಷ್ಟು ಯೋಚನೆಗಳು, ಬಹಳಷ್ಟು ಗೊಂದಲಗಳು, ನನ್ನ ಒಂದು ಘಟನೆಗಳು ಜ್ಞಾಪಕಕ್ಕೆ ಬರ್ತದೆ. ಒಂದು ಸಭೆ ಇದೆ, ನಾಮಧೇಯ ಸಭೆ. ಚರ್ಚ್ಗೆ ಅಲಂಕಾರ ಮಾಡಬೇಕು, ಹೊರಗಡೆ ಎಲ್ಲ ಹೂ ಕಟ್ಟಬೇಕು, ಹೂ ತೋರಣಗಳನ್ನು ಕಟ್ಟಬೇಕು. ಆ ಹೂಗಳು ತರಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ, ಅದಕ್ಕೆ ಎಷ್ಟೊಂದು ಖರ್ಚಾಗ್ತದೆ, ಏನೆಲ್ಲ ಯೋಚನೆಗಳು. ಇದು ಪಾಸ್ಟರ್ಗೂ ಮತ್ತು ಪಾಸ್ಟರ್ ಕಮಿಟಿ ಅವರು ವೈಮನಸ್ಸಿಗೆ ಕಾರಣವಾಗಿ ಇನ್ನೊಂದು ಸಾರಿ ಇನ್ನೊಂದು ಕ್ರಿಸ್ಮಸ್ ನಲ್ಲಿ ಬಂದಂತವರಿಗೆಲ್ಲ ಉಡುಗೊರೆಗಳನ್ನು ಕೊಡಬೇಕು. ಈ ಉಡುಗೊರೆ ಕೊಡುವ ವಿಚಾರದಲ್ಲೇ ವೈಮನಸ್ಸು. ಶಿಷ್ಯನಾದಂತಹ ಯೂದನು ಯೇಸು ಸ್ವಾಮಿಯ ಜೊತೆಯಲ್ಲಿದ್ದಂತಹ 12 ಶಿಷ್ಯರು ಯೇಸು ಸ್ವಾಮಿಯ ಬೋಧನೆಗಳನ್ನು ಆತನು ಕೇಳಿಸಿಕೊಂಡರು. ಯೇಸು ಸ್ವಾಮಿಯ ಇತರ ಶಿಷ್ಯರು ಪೇತ್ರ, ಯೋಹಾನ ಎಂಬ ಇವರ ಜೊತೆಯಲ್ಲೇ ಇದ್ದರು. ಅವನು ಖಜಾನೆ, ಅವನು ಟ್ರೆಷರರ್. ಯೋಚನೆ ಮಾಡಿದ್ದೇನೆ ಗೊತ್ತಾ, ಹಣದ ಕುರಿತಾಗಿ ಅದನ್ನು ಯೋಚನೆ ಮಾಡಿದ್ದೇನೆ. ಇದನ್ನು ಮಾರಿ ಬಡವರಿಗೆ ಹಂಚಬಹುದಾಗಿತ್ತು, ಒಳ್ಳೆ ಆಲೋಚನೆ. ಆದರೆ ಮನುಷ್ಯ ಕಲ್ಪಿತವಾದಂತಹ ಯೋಚನೆಗಳು ಒಂದು ಪಕ್ಕಕ್ಕೆ ಇರ್ತದೆ, ಆದರೆ ದೇವರ ಆಲೋಚನೆಗಳು ಸಂಪ್ರದಾಯಗಳು, ದೇವನಿಷ್ಠೆಗಳು ಅದನ್ನು ಅವರು ಬಿಡುಗಡೆ ಮಾಡುವುದಿಲ್ಲ. ಅದನ್ನೇ ಅಂತ ಹೇಳುವುದು, ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಇರುವುದಕ್ಕೆ ಕಳುಹಿಸಿಕೊಟ್ಟನು. ಅದಕ್ಕೋಸ್ಕರವಾಗಿ ನಮ್ಮನ್ನು ಧರ್ಮಶಾಸ್ತ್ರದಿಂದ ಬಿಡಿಸುವುದಕ್ಕೋಸ್ಕರ. ಅಕಸ್ಮಾತ್ ಕ್ರಿಸ್ತ ಶಕದಲ್ಲಿ ನಾವಿದ್ದರೆ, ಕ್ರಿಸ್ತ ಪೂರ್ವದಲ್ಲಿ ನಾವೇನಾದ್ರು ಹುಟ್ಟಿದ್ರೆ, ಯೇಸು ಕ್ರಿಸ್ತನ ಹುಟ್ಟುವುದಕ್ಕಿಂತ ಮುಂಚೆನೆ ನಾವು ಲೋಕದಲ್ಲಿ ಜನಿಸಿ ನಾವಿದ್ದಿದ್ರೆ, ನಮ್ಮ ಪಾಪಗಳ ಪರಿಹಾರಾರ್ಥವಾಗಿ ನಾವು ಬರೀ ಯಜ್ಞಗಳಲ್ಲಿ ಅರ್ಪಿಸಬೇಕಾಗಿತ್ತು. ಅನೇಕ ಹಬ್ಬಗಳನ್ನ ನಾವು ಮಾಡಬೇಕಾಗಿತ್ತು. ಪಸ್ಕ ಹಬ್ಬ, ತುತ್ತೂರಿಗಳ ಹಬ್ಬ ಮತ್ತು ಇನ್ನಿತರ ಎಲ್ಲಾ ಇಸ್ರಾಯೇಲಿನ ಹಬ್ಬಗಳನ್ನು ನಾವು ಮಾಡಬೇಕಾಗಿತ್ತು. ಆದರೆ ದೇವರು ಅದೆಲ್ಲವುಗಳನ್ನು ನಮ್ಮನ್ನು ಬಿಡಿಸಿದ್ದಾನೆ. ಭಾರವಾದಂತಹ ಆ ಕಾರ್ಯಗಳು, ಕೃತ್ಯಗಳಿಂದ ನಮ್ಮನ್ನು ಬಿಡಿಸಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಕೇವಲ ನಂಬಿಕೆ ಇರುವುದರ ಮೂಲಕ ನಾವು ಪಾಪವು ಕೊಡುವ ಸಂಬಳ ಮರಣ, ಆದರೆ ದೇವರು ಕೊಡುವ ಉಚಿತಾರ್ಥವಲ್ಲ. ನಮ್ಮ ಕರ್ತನಾಗಿರುವ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವನವಾಗಿದೆ. ಆದ್ದರಿಂದ ಬೇರೆ ನಮ್ಮನ್ನ ನೇಮ ನಿಷ್ಠೆಗಳಿಂದ ಬಿಡಿಸಿದ್ದಾರೆ. ಅದೇ ಗಲಾತ್ಯಪತ್ರಿಕೆ 3ನೇ ಅಧ್ಯಾಯದಲ್ಲಿ ನೀವು ಪ್ರಾರ್ಥನೆಗೆ ಓದಿದ್ರೆ, ನೀವು ಹೇಳಿಕೆಯನ್ನು ನೀವು ನೋಡಿದ್ರೆ ಆ ಹಿಂದೆ ಗೊತ್ತಾಗ್ತದೆ. ನೇಮ ನಿಷ್ಠೆಗಳಿಂದ ಅಲ್ಲ, ನಂಬಿಕೆಯಿಂದಲೇ ನೀತಿವಂತರಾಗುತ್ತೇವೆ ಎಂಬುದಕ್ಕೆ ಪ್ರಮಾಣ ನೀಡುತ್ತದೆ. ಅಲ್ಲಿ ನೋಡ್ತೇವೆ, ಎಲೈ ಬುದ್ಧಿ ಇಲ್ಲದ ಗಲಾತ್ಯದವರೇ. ಗಲಾತ್ಯ ಮತ್ತು ಪಟ್ಟಣವನ್ನು ತೆಗೆದು ನಮ್ಮ ಊರುಗಳನ್ನು ಹಾಕೊಳ್ಳುವುದರಲ್ಲಿ ಎಲೈ ಬುದ್ಧಿ ಇಲ್ಲದ ಯಾರು ನಿಮ್ಮನ್ನು ಮರಳುಗೊಳಿಸಿದರು? ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿಸಿಕೊಂಡವನಾಗಿ ನಿಮ್ಮ ಕಣ್ಣೆದುರಿನಲ್ಲಿ ವರ್ಣಿಸಲ್ಪಟ್ಟವನಲ್ಲವೇ?
ಹೇಳಿದರು. ಎಷ್ಟು ಬುದ್ಧಿಹೀನವಾಗಿದ್ದೀರಾ? ದೇವರ ಆತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸ್ಥಿತಿಗೆ ಬರಬೇಕಿದ್ದೀರಾ? ಅನೇಕ ಆಚಾರ ವಿಚಾರಗಳನ್ನು ನೋಡ್ತೇವೆ. ಒಳ್ಳೆಯದು ನೋಡ್ರಿ ಕ್ರೈಸ್ತರ ಮೊದಲಿ ಕಟ್ಟಿ ಅದರಲ್ಲಿ ಎಲ್ಲ ಗೊಂಬೆಗಳೆಲ್ಲ ಇಟ್ಟು ನಕ್ಷತ್ರಗಳೆಲ್ಲ ಕಟ್ಟಿ ಅದಕ್ಕೆ ಬೇಕಾದ ಕಲಾಲಂಕಾರ ಮಾಡಿ ಹೊಸ ಬಟ್ಟೆ ಅವತ್ತು ದಿವಸ ಏನು ನೇಮ ನಿಷ್ಠೆಗಳಿಂದ ಎಲ್ಲ ಆಗಿ ಹೋಗಿರ್ತಕ್ಕಂಥ ಸಂಗತಿಗಳು. ಯೇಸು ಕ್ರಿಸ್ತನು ಹುಟ್ಟಿದ್ದು ನಿಜ, ಸತ್ಯವೇದವು ಹೇಳುತ್ತದೆ ಆತನ ಬೋಧನೆಯಲ್ಲಿ ಮಲಗಿದ್ದು ನಿಜ. ಆದರೆ ದೇವರ ವಾಕ್ಯವು ಅಲ್ಲಿಗೆ ನಿಂತಿಲ್ಲ. ಮುಂದಿನ ಸುವಾರ್ತೆಯನ್ನು ಓದುವುದಾದರೆ ಕರ್ತನಾದಂತಹ ಯೇಸು ಕ್ರಿಸ್ತನು ಆತನು ಜ್ಞಾನದಲ್ಲಿಯೂ ದೇವರಲ್ಲಿಯೂ ಆತನು ಬೆಳೆಯುತ್ತಾ ಬಂದನು. ಆತನ ಸಾಕು ತಂದೆ ತಾಯಿಗಳಾದಂತಹ ಯೋಸೇಫ ಮತ್ತು ಮರಿಯಳಿಗೆ ವಿಧೇಯರಾಗಿರುವುದನ್ನು ತಿಳಿದುಕೊಳ್ಳುತ್ತೇವೆ. ಆತನು ಕ್ರಮವಾಗಿ ಆತನು ದೇವಾಲಯಕ್ಕೆ ಹೋಗುತ್ತಿದ್ದನ್ನು ತಿಳಿದುಕೊಳ್ಳುತ್ತೇವೆ. ಹಿರಿಯರ ಮಧ್ಯದಲ್ಲಿ ಆತನ ಸಹವಾಸ ಇತ್ತು. ಆತನ ಸಂಭಾಷಣೆ ಮಾಡುತ್ತಿದ್ದೇನು? ಆತನ ದೇವರ ವಾಕ್ಯವನ್ನು ಆತನ ಸಂಭಾಷಣೆ ಮಾಡುತ್ತಿದ್ದನು. ಅದಾದ ನಂತರ ಏನಾಯಿತು? ಆತನು ಒಂದು ದಿವಸ ಗಳಿಗೆ ಬಂದಾಗ ಆತನು ಮಾಡಲಿಕ್ಕೆ ಹೋಗಿಸಲು ಅದಕ್ಕಿಂತ ಮುಂಚಿತವಾಗಿ ಆತನು ಹೇಳುವಂತಹ ಮಾತು ಮಾರ್ಕನ ಸುವಾರ್ತೆ 1:15 ವಚನ. ಯೇಸು ಸ್ವಾಮಿ ಬೋಧನೆಗೆ ಆತನು ಪ್ರಾರಂಭಿಸಿದಾಗ ಆತನು ಹೋಗಿ ಲೋಕದ ಎಲ್ಲಾ ಕಡೆಗೆ ಹೋಗಿ ಸಂಚಾರ ಮಾಡಿ ಆತನು ಹೇಳುವಾಗ ಆತನು ಏನಂತ ಹೇಳಿದನು? ಯೇಸು ಹೇಳಿದ್ದು ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ಯೇಸು ಸ್ವಾಮಿ ಪ್ರಸನ್ನ ಮಾಡ್ತಾ ಇದ್ದಾರೆ. ಜನರನ್ನು ಹೇಳ್ತಾ ಇದ್ದಾರೆ ಏನಂದ್ರೆ ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಂಡು ಸುವಾರ್ತೆಯನ್ನು ಅದ ಹೇಳಿದೆ ಮುಂದೆ ನಂಬಿಕೆ. ಇವತ್ತು ನಾವು ನೋಡದೇ ಇದ್ದರೂ ಸಹ ನಂಬಿದ್ದೇವೆ. ಪರಲೋಕ ಎಂಬುದು ಇದೆ, ದೇವರು ಕ್ರಿಸ್ತನು ಇದ್ದಾನೆ, ನನ್ನೊಳಗೆ ಇರುವಂತಹ ಪವಿತ್ರಾತ್ಮನು ಇದ್ದಾನೆ. ನಮಗೆ ಕಾಣುವಂತದ್ದಲ್ಲ. ಸಕಲ ಕೋಟ್ಯಾನುಕೋಟಿ ದೇವರುಗಳಿರುವಂತಹ ಸ್ಥಳ, ಅದು ಉನ್ನತೋನ್ನತವಾದಂತಹ ಆಕಾಶಗಳನ್ನು ದಾಟಿ ಹೋದರೆ ಅಲ್ಲಿ ಇರುವಂತಹ ಸ್ಥಳ. ನಾವು ಕರ್ತರೆ, ನಾವು ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ಇಟ್ಟಿರುವುದರಿಂದ ನಾನು ಅಲ್ಲಿ ಹೋಗ್ತೇನೆ ಎಂಬುದಾಗಿ ನಂಬಿಕೆ. ಕ್ರಿಸ್ಮಸ್ ಮಾಡಿ ಬಿಡಲಿ ಅದರ ಕರ್ತನಾದ ಯೇಸು ಸ್ವಾಮಿಯನ್ನು ನೀವು ನಂಬಿದ್ದೀರಿ. ಆ ನಂಬಿಕೆಯು ನಿಮ್ಮನ್ನು ಬೆಳೆಸಿದೆ. ಯೋಹಾನನ ಸುವಾರ್ತೆ 4:5 24 ವಚನ. ಯೋಹಾನನ ಸುವಾರ್ತೆ 5:24. ಯೇಸು ಸ್ವಾಮಿಯ ಬೋಧನೆಗಳಲ್ಲಿ ಅದು ಕೂಡ ಒಂದು ಆತನು ತಿಳಿಸಿಕೊಟ್ಟರು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಯಾವುದು ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ? ನಾವು ತಿನ್ನುವಂತ ಆಹಾರ, ನಾವು ಉಡುವಂತ ಬಟ್ಟೆಯ ಇಲ್ಲ, ಇದ್ಯಾವುದು ಕೂಡ ಅಲ್ಲ. ದೇವರ ವಾಕ್ಯ, ಅದನ್ನು ಕೇಳಿಸಿಕೊಂಡಿದ್ದೇವೆ, ಅದರಲ್ಲಿ ನಾವು ನಂಬಿಕೆ ಇಟ್ಟಿದ್ದೇವೆ, ಅದು ನಮ್ಮನ್ನು ಬಿಡುಗಡೆಗೊಳಿಸುತ್ತದೆ. ಅದನ್ನ ಯೇಸು ಕ್ರಿಸ್ತನು ಏನ್ ಮಾಡಿದ್ದಾನೆ ನಮಗೋಸ್ಕರವಾಗಿ ಅದನ್ನು ನಾವು ಬಿಡುಗಡೆ, ನಾವು ನಂಬಿಕೆ ಇಟ್ಟ ಕಾರಣ ಬಿಡುಗಡೆ ಹೊಂದಿ ದೇವರ ಯೇಸು ಸ್ವಾಮಿ 2020 ವರ್ಷಗಳಿಗಿಂತಲೂ ಹಿಂದೆ ಆತನು ಯೋಗದಲ್ಲಿ ಜನಿಸಿದ್ದರು. ಮಾತ್ರವಲ್ಲದೆ ಆತನು ಬೆಳಿಗ್ಗೆ ಬಂದಾಗ
ಶಿಷ್ಯರ ಜೊತೆಯಲ್ಲಿ ಆತನು ಬನ್ನಿರಿ ಹೋಗೋಣ, ನನ್ನ ಕಾಲವು ಸಮೀಪಿಸಿತು ಎಂಬುದಾಗಿ ತಿಳಿಸಿ ಅದನ್ನೇ ಮರಣಕ್ಕೆ ಒಪ್ಪಿಸಿಕೊಂಡ. ಆತನು ಶಿಲುಬೆಯ ಮೇಲೆ ರಕ್ತ ಚೆಲ್ಲಿ ಲೋಕದ ಪಾಪದ ನಿವಾರಣೆಗೋಸ್ಕರವಾಗಿ ಅಲ್ಲೇ ಇಲ್ಲ. ಗುಡ್ ಫ್ರೈಡೆ ಬಂದಾಗ ನಾವು ಎಷ್ಟೋ ಮಂದಿ ಉಪವಾಸ ನಿಂತು ಅಳುವಂತದ್ದನ್ನು ಗುರುತಿಸುವಂತದ್ದನ್ನು ನೋಡ್ತೇವೆ. ನಮ್ಮ ನಂಬಿಕೆ ಸ್ಥಿರವಾಗಿದ್ರೆ, ನಮ್ಮ ನೇಮ ನಿಷ್ಠೆಗಳು ಪಾದಕ್ಕಿಡುವುದಾದರೆ, ಲೋಕದ ಸಂಪ್ರದಾಯಗಳನ್ನು ಪಕ್ಕದಲ್ಲಿ ಇಟ್ಟುಬಿಟ್ಟು ನಾವು ನಂಬಿದವರಾಗಿ ನಡೆಯುವುದಾದರೆ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಇಲ್ಲ. ನಾವು ಚೆನ್ನಾಗಿ ಗೊತ್ತು, ಮತಾಯನ ಮನೆಯಲ್ಲಿ ಹೋದ್ರೆ ಹರಿಮತಾಯನ ಯೋಸೇಫನು ಅಂದಿನ ಸರ್ಕಾರದ ಅಧಿಕಾರಿಗಳನ್ನ ಕೇಳಿಕೊಂಡವರಾಗಿ ನನಗೆ ಯೇಸುವಿನ ದೇಹ ಕೊಡ್ರಿ, ನನ್ನ ದೇಹವನ್ನು ಇಡುವಂತ ಹೊಸ ಸಮಾಧಿಯಲ್ಲಿ ಅದನ್ನು ಇಡುತ್ತೇನೆ ಅಂತ ಹೇಳಿ ದೇಹವನ್ನು ಇಳಿಸಿ ತಗೊಂಡು ಹೋಗಿ ಬಿಟ್ಟನು. ಕಾಲವು ಪರಿಪೂರ್ಣವಾದಾಗ, ಅಂದ್ರೆ ಕರ್ತನಾದಂತ ಯೇಸು ಕ್ರಿಸ್ತನು ಹೇಳಿದಂತ 3 ದಿವಸಗಳಾದ ನಂತರ ಶಿಷ್ಯರಲ್ಲಿ ನಂಬಿಕೆ ಇರಲಿಲ್ಲ, ಮರಿಗಳಲ್ಲೂ ನಂಬಿಕೆ ಇರಲಿಲ್ಲ. ಆಕೆಯ ಉದ್ದೇಶ ಆತನ ದೇಹವು ವಾಸನೆ ಬಂದಿರಬಹುದು, ಅದಕ್ಕೆ ಸ್ವಲ್ಪ ಚೂರ್ಣ ರಕ್ತಗೋಳವನ್ನು ನಾನು ತಗೊಂಡೋಗಿ ಹಚ್ಚೋಣ ಎಂಬುದಾಗಿ ಎಲ್ಲ ಸಿದ್ಧತೆ ಮಾಡಿಕೊಂಡು ಆಕೆ ಬೆಳಿಗ್ಗೆ ಆಕೆ ಬರ್ತಾಳೆ. ಆದರೆ ದೇವರು ನಂಬಿಗಸ್ತರು. ತನ್ನ ಏಕೈಕ ಮಗನನ್ನ ಕಾಲವು ಪರಿಪೂರ್ಣವಾದಾಗ ನಮ್ಮ ಬಿಡುಗಡೆಗೋಸ್ಕರವಾಗಿ ಕಳುಹಿಸಿದಂತ ದೇವರು ತಕ್ಕ ಸಮಯದಲ್ಲಿ ತಾನು ತಿಳಿಸಿದ ಮೇರೆಗೆ ತನ್ನ ಮಗನನ್ನು ಮರಣದಿಂದ ಬಿಡಿಸಿದನು. ದೇವೀದನಾಗಿ ಆತನು ಎದ್ದನು. ಅದೇ ಈಶ್ವರ ಸಂಜೆ ಪುನರುತ್ಥಾನಗೊಂಡಂತ ಯೇಸು ಕ್ರಿಸ್ತನು 40 ದಿವಸಗಳು ಶಿಷ್ಯರ ಮಧ್ಯದಲ್ಲಿ ಕಾಣಿಸಿಕೊಂಡನು. ತೋಮನು ನಂಬಿರಲಿಲ್ಲ. ತೋಮನಿಗೆ ತನ್ನ ಗಾಯಗಳನ್ನು ತೋರಿಸಿದ. ತೋಮನೆ ಶಾಸ್ತ್ರದಲ್ಲಿ ತಿಳಿಸಿದ್ದರು. ಯೆಶಾಯ 53ನೇ ಅಧ್ಯಾಯದಲ್ಲಿ ತಿಳಿಸಿದ್ದಲ್ಲ, ನಿಮಗೆ ಗೊತ್ತಿರುವ ಅಂಗಾಲಿನಿಂದ ನಡುನೆತ್ತಿಯವರೆಗೆ ಬರೀ ಗಾಯಗಳು. ನಂಬದವನಾಗಿರಬೇಡ, ನಂಬುವವನ ಆಮೇಲೆ 40 ದಿವಸಗಳ ಜೊತೆಯಲ್ಲಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ ಅವರು ಇದರ ಮೇಲೆ 1ನೇ ಅಧ್ಯಾಯ 3ನೇ ವಚನ, ಆತನು ಬಾಧೆಪಟ್ಟು ಸತ್ತ ಮೇಲೆ ತನ್ನನ್ನು ಜೀವಂತನೆಂದು ಅನೇಕ ಪ್ರಮಾಣಗಳಿಂದ ಅಪೊಸ್ತಲರಿಗೆ ತೋರಿಸಿಕೊಂಡನು. ಅಪೊಸ್ತಲರಿಗೆ ತೋರಿಸಿಕೊಂಡನು ಅಂದ್ರೆ ಯಾರಿಗೆ? ಅಪೊಸ್ತಲರು ಅಂದ್ರೆ ಯಾರು? ನಾವಿರುವಾಗ ನಾವಿರಲಿಲ್ಲ. ಮತ್ತೆ ಯಾರಿದ್ರು? ಶಿಷ್ಯರಿದ್ರು. ಯಾರು? ಪೇತ್ರನು ಇದ್ದ, ಮತ್ತು ಯಾಕೋಬ ಇದ್ದ, ಯೋಹಾನ ಇದ್ದ. ಅವರೆಲ್ಲರೂ ಪತ್ರಿಕೆಗಳನ್ನು ಬಂದಿದ್ದಾರೆ ನಮಗೆ. ಹಾಗಾದ್ರೆ ಅವರ ಪತ್ರಿಕೆಗಳಲ್ಲಿ ನಂಬಿಕೆಯ ವಿಷಯವಾದ ಸಂಗತಿಗಳನ್ನು ಇಟ್ಟಿದ್ದಾರೆ. ಆಮೇಲೆ 40 ದಿವಸಗಳ ನಂತರ ಅವರಿಗೆ ಕಾಣಿಸಿಕೊಳ್ಳುತ್ತಾ ದೇವರ ರಾಜ್ಯದ ವಿಷಯವಾದ ಸಂಗತಿಗಳನ್ನು ಹೇಳುತ್ತಾ ಇದ್ದರು. ಅದರ ನಂತರ ಏನಾಯಿತು? ಅವರು ಅಲ್ಲೇ ಆ ರೀತಿಯಾಗಿ ಮಾತನಾಡುತ್ತಾ ಇರುವಾಗ ವಚನ 7, ಆತನು ಅವರಿಗೆ, ತಂದೆಯು ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಯಾವಾಗ ಏನು ಅನ್ನೋದು ತಿಳ್ಕೊಳ್ಳುವುದು ನಿಮ್ಮ ಕೆಲಸ ಅಲ್ಲ. ಕಾಲವು ಪರಿಪೂರ್ಣವಾದಾಗ ನಡೀಬೇಕಾದಂತ ಸಂಗತಿಗಳು ನಡೆಯುತ್ತವೆ. ಕಾಲವನ್ನು ತಿಳ್ಕೊಳ್ಳುವುದು ನಿಮ್ಮ ಕೆಲಸ ಅಲ್ಲ. ಆದ್ರೆ ಅದನ್ನು ಹೇಳುವಂತ ಮಾತು ಮುಂದಕ್ಕೆ ಹಾಗೆ ಮಾತನಾಡ್ತಾ ಇರುವಾಗ, ಆದ್ರೆ ನೀವು ನಿಮ್ಮ ಮೇಲೆ ಪವಿತ್ರಾತ್ಮನು ಬರಲು, ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾಜದಲ್ಲಿಯೂ ಲೋಕದ ಕಟ್ಟಕಡೆಗಳನ್ನು ಸಾಕ್ಷಿಯಾಗಬೇಕು ಅಂದರು. ಈ ಮಾತುಗಳನ್ನು 9ನೇ ವಚನ, ಈ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು. ಮೋಡವು ಆತನನ್ನು ಕವಿದುಕೊಂಡು
ಆಗಿದ್ದರಿಂದ ಅವರ ಕಣ್ಣಿಗೆ ಮರೆಯಾದ ಹೀಗೆ ನೋಡ್ತಾ ಇದ್ರು, ಮಾತಾಡ್ತಾ ಇದ್ರು ಅವರ ಜೊತೆ. ಅವ್ರು ಹಾಗೆ ನೆಲದಿಂದ ಆಧಾರವಾಗಿ ಅದನ್ನು ಹೇಳುವುದಕ್ಕೆ ಪ್ರಾರಂಭ ಮಾಡಿದಾಗ ಏನಾಗ್ತಾ ಇದೆ ಅಂತ ಅವರು ಆಶ್ಚರ್ಯದಿಂದ ಅವರು ನೋಡ್ತಾ 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 ಇರುವಾಗಲೇ ಆಕಾಶದಲ್ಲಿ ಮೋಡ ಹೊರಗೆ ಇಬ್ಬರು ದೇವದೂತರಲ್ಲಿ ಪ್ರತ್ಯಕ್ಷವಾಗಿ ಅವರು ಹೇಳುವುದೇನು? 11ನೇ ವಚನ, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು, ಯಾವ ಯೇಸು? ಒಬ್ಬರು ಹೋಗಿ ಗೋದಲಿಯಲ್ಲಿ ಕಟ್ಟರಲ್ಲ, ಅದೇ ಯೇಸು. ಬೆಳೆಯುತ್ತಾ ಬಂದಲ್ಲ, ರಜನೀಯದಲ್ಲಿ ನಿಮ್ಮ ಗಣ್ಯರಲ್ಲಿ ಬೆಳೆಯುತ್ತಾ ಬಂದಲ್ಲ, ಅದೇ ಯೇಸು. ನಿಮ್ಮ ಜೊತೆಗೆ ಮಾತನಾಡ್ತಾ ಇದ್ರಲ್ಲ, ಅದೇ ಯೇಸು. ವಾಕ್ಯ ಬೋಧನೆ ಕೊಟ್ಟನಲ್ಲ, ಅದೇ ಯೇಸು. ನೀವು ಈಗ ನೋಡ್ತಾ ಗಮನಿಸ್ತಾ ಇದ್ರಲ್ಲ, ಅದೇ ಯೇಸು. ಈ ಯೇಸು ಮುಂದೆ ಏನಂದ್ರೆ, ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು. ಹಾಗಾಗಿ ಈಗ ನಾವು ಈ ಯುಗದಲ್ಲಿರ್ತಕ್ಕಂಥ ನಾವು ಏನನ್ನ ಕಾಯಬೇಕು, ಏನನ್ನು ನಾವು ಆಲೋಚನೆ ಮಾಡಬೇಕು? ನಮ್ಮ ನಂಬಿಕೆ ಯಾವುದರಲ್ಲಿ? ಯೇಸು ಸ್ವಾಮಿ ಹುಟ್ಟದ್ದನ್ನು ನಂಬಿದ್ದೇವೆ. ಯೇಸು ಸ್ವಾಮಿ ಸತ್ತದ್ದು ನಮ್ಮ ಪಾಪಗಳಿಗೋಸ್ಕರವಾಗಿ ರಕ್ತ ಚೆಲ್ಲಿಸತ್ತಿದ್ದಾನೆ ನಂಬಿದ್ದೇವೆ. ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿ ಎದ್ದಿದ್ದಾನ ಸತ್ಯ, ಅದು ಸಹ ನಾವು ನಂಬಿದ್ದೇವೆ. ಪುನರುತ್ಥಾನದಲ್ಲೇ ನಾವು ಅದನ್ನು ಹೃದಯದಿಂದ ನಂಬದೇ ರಕ್ಷಣೆ ಆಗ್ತದೆ ಎಂಬುದಾಗಿ ನಾವು ನಂಬಿದ್ದೇವೆ. ಈಗ ನಮ್ಮ ನಂಬಿಕೆ ಈ ಯುಗದಲ್ಲಿ ಇನ್ನೊಂದು ವಿಷಯಗಳನ್ನ ಯೇಸು ಕ್ರಿಸ್ತನು ತಾನು ಪರಿಪೂರ್ಣವಾಗುವಾಗ ತಂದೆಯ ಚಿತ್ತದಲ್ಲಿ ಯಾವ ದಿನಾಂಕ ಇದೆಯೋ, ಯಾವ ಗಳಿಗೆ ಅದು ಸೆಟ್ ಆಗಿದೆಯೋ ನಮ್ಗೆ ಗೊತ್ತಿಲ್ಲ. ನೀವು ಎಲ್ಲರೂ ಗಮನಿಸ್ರಿ, ಅದು ಗೊತ್ತದೆ. ಒಂದು ಸೆಕೆಂಡ್ ಇರುವಾಗ ಹೋಗೋದಿಲ್ಲ. ಒಂದು ಸೆಕೆಂಡ್ ಅದು ಬಿದ್ದ ತಕ್ಷಣ ಟಕ್ ಅಂತ ಹೇಳಿ ಅದು ಶಬ್ದ ಶುರು ಮಾಡ್ತದೆ. ಎಷ್ಟು ಆಶ್ಚರ್ಯ! ದೇವರು ಒಂದು ನಿಗದಿತವಾದ ಸಮಯವನ್ನು ಅದನ್ನು ಫಿಕ್ಸ್ ಮಾಡಿದ್ದಾನೆ, ಅದು ನಮಗೆ ಗೊತ್ತಿಲ್ಲ. ಆ ಸಮಯ ಬಂದ ತಕ್ಷಣವೇ ಆಕಾಶದ ಬಾಗಿಲುಗಳು ತೆರೆಯಲ್ಪಡುತ್ತವೆ. ಮೋಡದಿಂದ ಆವತ್ತಿನ ದಿವಸ ಗಲಿಲಾಯದವರು ಹೇಗೆ ಅವರು ಆಕಾಶವನ್ನು ಚಿಂತಿಸಿ ನೋಡ್ತಾ ಇದ್ರು, ಹಾಗೆ ನಾವೆಲ್ಲರೂ ಬದುಕಿದರೆ ನಾವು ಆ ಶಬ್ದವನ್ನು ನೋಡುವಾಗ, ಆ ಘೋಷವನ್ನು ನಾವು ಕೇಳುವಾಗ, ನಮ್ಮ ಪಕ್ಕದಲ್ಲಿ ಮಲಗಿದ್ದಂತ ಅಂದ್ರೆ ಸತ್ತಿದ್ದಂತ ನಮ್ಮ ಬಂಧುಗಳೆಲ್ಲ ಎದ್ದು ಬರುವಾಗ ನಾವು ಅವರ ಜೊತೆಯಲ್ಲೇ ನಾವು ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಹೋಗ್ತೇವೆ. ಇದರಲ್ಲಿ ನಮ್ಮ ನಂಬಿಕೆ ಎಷ್ಟಿದೆ? ನಾವು ಇದನ್ನು ಆಲೋಚನೆ ಮಾಡ್ತೇವೆ. ನಾವು ಆತನ ಬರವಣವನ್ನೇ ಹಾರೈಸುವುದಾದ್ರೆ ನಮಗೊಂದು ಜಯ ಮಾಡ್ತೀವಿ. ಕ್ರಿಸ್ತನ ಅದಕ್ಕೋಸ್ಕರವಾಗಿ ಒಂದು ಉಡುಗೊರೆಯನ್ನು ಸಿದ್ಧಪಡಿಸಿಕೊಂಡಿದ್ದಾನೆ. ಅವನನ್ನು ಕೇಳಿಕೊಂಡರು, ನನ್ನ ಜನನವನ್ನು ನೆನೆಸಿಕೊಂಡ್ರೆ ಎಂಬುದಾಗಿ ಅಲ್ಲ, ನನ್ನ ಮರಣವನ್ನು ನೆನೆಸಿಕೊಂಡ್ರೆ. ಯಾಕೆ ಆತನ ಮರಣವನ್ನು ನಾವು ನೆನೆಸಬೇಕು? ನಾನು ಮರಣ ಹೊಂದಬೇಕಾಗಿತ್ತು, ಪಾಪವು ಕೊಡುವ ಸಾಲ. ಆದರೆ ಆ ಮರಣವನ್ನು ಯೇಸು ಕ್ರಿಸ್ತನು ದೇವರು, ಆತನಿಗೆ ಅವರು ಪಾಪವಿಲ್ಲ, ಆತನು ಪಾಪಿ ಎಂಬಂತ ಹೆಸರನ್ನು ಪಡೆದಿದ್ದಾನೆ. ನನ್ನ ಪಾಪವನ್ನು ತನ್ನ ಮೇಲೆ ಶಿಲುಬೆ ಮೋದಿಸಿ ರಕ್ತ ಚೆಲ್ಲಿದ್ದಾನೆ, ನನಗೆ ಬಿಡುಗಡೆ ಕೊಟ್ಟಿದ್ದಾನೆ. ಇನ್ನು ತಿರುಗಿ ನನ್ನನ್ನು ಕರೆದುಕೊಂಡು ಹೋಗುವುದು ನಮ್ಮ ನಂಬಿಕೆ ಅದರ ಮೇಲೆ ಇದೆಯಾ? ದೇವರು ನಮ್ಮನ್ನು ಆ ರೀತಿಯಾಗಿ ನಂಬಿಕೆಯಲ್ಲಿ ಬಲಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ಗಲಾತ್ಯರಿಗೆ ಪೌಲನು ಎಚ್ಚರಿಸುತ್ತಾರೆ, ನೀವು ಈ ವಿಷಯಗಳಲ್ಲಿ ನೀವು ನೇಮ ನಿಷ್ಠೆಗಳನ್ನು ಅನುಸರಿಸುವವರಾಗಲು ಇನ್ನೂ ಕೂಡ ಧರ್ಮಶಾಸ್ತ್ರದ ಹಳೆಯ ನಿಯಮಗಳಿಗೆ ನೀವು ಹೋಗಬಾರದು. ಯಾಕಂದ್ರೆ ಅದೆಲ್ಲವೂ ಮುಗಿದು ಹೋಗುವಂತ ವಿಷಯ. ಕ್ರಿಸ್ತನಲ್ಲಿ ಅದೆಲ್ಲವೂ ಪರಿಪೂರ್ಣವಾಗಿ ನೆರವೇರಿಸಲ್ಪಟ್ಟಂತ ವಿಷಯ. ಈಗ ನಿಮ್ಮ ನಡವಳಿಕೆ ಹೇಗಿರಬೇಕು? ನಂಬುವವರಾಗಿರಬೇಕು.
ಆದುದರಿಂದ ಮುಂದೆ ನಾವು ನೋಡ್ತೇವೆ ಕೊಲೊಸೆ ಪತ್ರಿಕೆಯಲ್ಲಿ ಆತನ ಕೊಲೊಸೆ ಸಭೆಯವರಿಗೆ ಬರುವಾಗ ಆತನ ಹೇಳ್ತದೆ 1ನೇ ಅಧ್ಯಾಯ ಕೊಲೊಸೆ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 8ನೇ ವಚನ ಹೀಗೆ ಹೇಳುತ್ತದೆ, ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯನ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕವಾದ ತತ್ವ ಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು. ಎಚ್ಚರಿಕೆಯಾಗಿರಿ, ಕ್ರಿಸ್ತನಲ್ಲಿಯೇ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿ ನಿಂತುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. ಮುಂದೆ ನೋಡುವಾಗ ನಾವು 14ನೇ ವಚನ ನೋಡುವಾಗ ಅಥವಾ 13ನೇ ವಚನ, ಆತನ ಕೂಡ ಅಪರಾಧಗಳನ್ನು ಮಾಡುವುದರಿಂದಲೂ ಉನ್ನತಿಯಾದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರು ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಪಾಪದಲ್ಲಿ ನಾವು ಸತ್ತಿದ್ವಿ, ನಮ್ಮ ಕ್ರಿಸ್ತನ ನಂಬಿಕೆಯಿಂದ ದೇವರು ನಮ್ಮನ್ನ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತ ಆಜ್ಞಾರೂಪವಾಗಿದ್ದಂತ ವಚನವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಹ ಮರಣವನ್ನು ಕ್ರಿಸ್ತನ ಮರಣದಿಂದ ನಮ್ಮ ಪಾಪಗಳು 14ನೇ ವಚನ, ಹೀಗಿರುವುದರಿಂದ ಹೇಗಿರುವುದರಿಂದ ನಮ್ಮ ಹಳೆ ಸ್ಥಿತಿಗತಿಗಳೆಲ್ಲ ಹೋಗಿದ್ದಾರೆ. ನಾವು ಸತ್ತಿದ್ದೆವು, ಈಗ ಜೀವಿಸುವಂತವರಾಗಿದ್ದೇವೆ. ನಾವು ನಂಬಿಕೆ ಇಲ್ಲದ ಸಂಪ್ರದಾಯಗಳನ್ನು ಹೇಳಿದಂತವರಾಗಿದ್ದೆವು, ಆದರೆ ಅದನ್ನೆಲ್ಲ ಬಿಟ್ಟು ಈಗ ನಂಬುವಂತವರಾಗಿದ್ದೇವೆ. ಹೀಗಿರುವುದರಿಂದ ಇಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ ಅಮಾವಾಸ್ಯೆ ಸಬ್ಬತ್ತು ಎಂಬುವ ವಿಷಯಗಳಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆಯಾಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. ಯೇಸು ಸ್ವಾಮಿ ಹುಟ್ಟಲಿಕ್ಕಿಂತ ಮುಂಚೆ ಅನೇಕ ಹಬ್ಬಗಳನ್ನು ಇಸ್ರಾಯೇಲ್ ಮಾಡ್ತಾರೆ. ಒಂದು ಬಿಡುಗಡೆಯ ಹಬ್ಬವೇ ಪಾಸ್ಕಾ ಹಬ್ಬ. ಅದೇನು ಮಾಡ್ತಾರೆ, ಒಂದು ಟಗರನ್ನು ಪೂರ್ಣಾಂಗವಾದ ಗಂಡು ಕೊಡಿಯನ್ನು ತಂದು ಅದನ್ನ ವಧಿಸಿ ಅದರ ರಕ್ತವನ್ನ ದೇವ ಪಟ್ಟಿಗೆ ಸ್ವಲ್ಪ ಹಂಚಿ ಮನೆಯೊಳಗೆ ಎಲ್ಲರೂ ಕೂತ್ಕೊಂಡು ಅದನ್ನ ಊಟ ಮಾಡ್ತಾರೆ. ಪಾಸ್ಕಾ ಈ ಹಬ್ಬವನ್ನು ಯೇಸು ಸ್ವಾಮಿ ಮರಣಕ್ಕಿಂತ ಮುಂಚಿತವಾಗಿ ಆಚರಣೆ. ಅದರಲ್ಲಿ ವಿಶೇಷವಾಗಿ ಪಾಸ್ಕದ ಊಟವಾದ ಮೇಲೆ ಆತನ ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ತೆಗೆದುಕೊಂಡು ಒಂದು ಹೊಸ ಒಡಂಬಡಿಕೆಯನ್ನ ಸೂಚಿಸುವ ಸಂಗತಿಯನ್ನು ಅವರಿಗೆ ಕಲಿಸಿಕೊಟ್ಟನು, ಶಿಷ್ಯರಿಗೆ ಕಲಿಸಿಕೊಟ್ಟನು. ನೋಡಿ, ಇದು ಮುಗಿದು ಪಾಸ್ಕದ ಕುರಿಯು ಕೊಯ್ದರೆ ಅದಾದ ನಾನು ಇಡೀ ಲೋಕದ ಜನರಿಗೋಸ್ಕರವಾಗಿ ನಾನು ಪ್ರಾಣವನ್ನು ಕೊಟ್ಟೆ. ಇದು ಈ ಕುರಿ ಇದನ್ನು ನಡೆಸಿದೆ. ಪೂರ್ಣಾಂಗವಾದ ನಿಷ್ಕಾಂತ ಎನ್ನದ ಕುರಿಯಲ್ಲೋ ಎಂಬುದನ್ನು ಬಿಡುಗಡೆ ಕೊಟ್ಟ ಯೇಸು ಕ್ರಿಸ್ತನ ಕರುಣೆಯನ್ನು ಕುರಿ ತಂದು ಅದನ್ನು ಕತ್ತರಿಸುವಂತದ್ದು ಸಂಪ್ರದಾಯ, ಧರ್ಮಶಾಸ್ತ್ರ ತಿಳಿಸುವಂತ ವಿಷಯ, ನೇಮ ನಿಷ್ಠೆಗಳು. ಆದ್ರೆ ನಾವು ಹೇಳ್ತಾ ಇದ್ದೇವೆ ನನ್ನನ್ನು ನೆನೆಸಿಕೊಳ್ಳಬೇಕು. ಒಂದು ಹೊಸ ಒಡಂಬಡಿಕೆಯನ್ನು ಸೂಚಿಸುವಂತ ಮುರಿಯಲ್ಪಟ್ಟಂತ ರೊಟ್ಟಿ ನನಗೆ ನನ್ನ ಹಣವನ್ನು ಚೆನ್ನಾಗಿ ಕಲಿಸಿ ಯಾರಿಗೋಸ್ಕರವಾಗಿ ಅದನ್ನು ನೀವು ನಂಬಿಕೆ ನಾನೇ ಜೀವಕ್ಕೂ ಮರಣಾವಸ್ಥೆಯಲ್ಲಿ ತನ್ನ ದೇಹವನ್ನು ಕೊಳೆಯುವುದಕ್ಕೆ ಒಪ್ಪಿಸಲಿಲ್ಲ. ಆತನು ಮಹಿಮಾ ಶರೀರದಲ್ಲಿ ಆತನು ಅದೇ ಶರೀರದಲ್ಲಿ ಆತನು ಪರಲೋಕಕ್ಕೆ ವ್ಯಕ್ತಿಯು ಯೇಸು ಮಾಡಿದ್ದಾರೆ. ಆತನ ಯೇಸುವಿನ ಮಗು ಹುಟ್ಟಿದಾಗ ಆತನ ಮಗುವನ್ನು ತೆಗೆದುಕೊಂಡು ಆನಂದದಿಂದ ದೇವರನ್ನು ಕೊಂಡಾಡಿದನು. ಆದ್ರೆ ಮನೆಗಳಿಗೆ ಒಂದು ಮಾತನ್ನ ಹೇಳುತ್ತೆ, ನಿನ್ನ ಒಂದು ಮಗುವಿನ ವಿಷಯದಲ್ಲಿ ಒಬ್ಬ ತಾಯಿಗೆ ಈ ರೀತಿಯಾಗಿ ಹೇಳಿಕೊಳ್ಳೋಣ. ನಿನ್ನ ಮಗು ಸತ್ತೋಗ್ತದೆ, ನಿನ್ನ ಹೃದಯ
ಬಹಳ ಸಂತೋಷ ಪಟ್ಟರು. ಶಾಸ್ತ್ರದಲ್ಲಿ ಮುಂತಿರಿಸಿತ್ತು ಒಬ್ಬ ಕನ್ಯೆ ಮಗು ಹುಟ್ಟುವುದಕ್ಕಾಗಿ ಅದೇ ಶಾಸ್ತ್ರದಲ್ಲಿ ಮುಂತಿರಿಸಲ್ಪಟ್ಟಂತ ವಿಷಯ ಆದರೂ ಸತ್ತರು ಆಗಬೇಕು. ನಾವು ಇದೇ ಸುಮಾರತೆಯನ್ನು ನಾವು ಮೊದಲನೇ ಕುರಿತ ಪತ್ರಿಕೆ 15ನೇ 3 ಮತ್ತು 4ನೇ ವರ್ಷದಲ್ಲಿ ನಾವು ನೋಡ್ತೇವೆ. ಮೊದಲನೇ ಕುರಿತ ಪತ್ರಿಕೆ 15ನೇ 3 ಮತ್ತು 4. ಅದೇ ಶಾಸ್ತ್ರದಲ್ಲಿ ಮುಂತಿರಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಪೂರ್ಣಗೊಂಡನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಆದ್ದರಿಂದ ಯೇಸು ಸ್ವಾಮಿ ಇನ್ನೂ ತೊಟ್ಟಿಲ್ಲೇ ಇಲ್ಲ, ಯೇಸು ಸ್ವಾಮಿ ಇನ್ನೂ ಶಿಲುಬೆಯಲ್ಲೇ ಇಲ್ಲ, ಯೇಸು ಸ್ವಾಮಿ ಇನ್ನೂ ಕೂಡ ಸಮಾಧಿಯಲ್ಲೂ ಇಲ್ಲ. ಯೇಸು ಸ್ವಾಮಿ ಹೇಳಿದ್ದಾನೆ, ನಂಬಿದಂತವರಾದಂತ ನಾವು ನಮ್ಮ ನಂಬಿಕೆ ಎಲ್ಲಿರಬೇಕು? ಯೇಸು ಸ್ವಾಮಿ ಎಲ್ಲಿದ್ದಾನೆ? ಕ್ರಿಸ್ಮಸ್ ಅಲ್ಲಿ, ಗುಡ್ ಫ್ರೈಡೆ ಬರಲಿ, ಈಸ್ಟರ್ ಬರಲಿ ಅಥವಾ ನಮ್ಮ ನಂಬಿಕೆ ಎಲ್ಲಿರಬೇಕು? ಯೇಸು ಸ್ವಾಮಿ ಎಲ್ಲಿದ್ದಾನೆ ಅಲ್ಲಿ ನಮ್ಮ ಬೇರೆ ನೀವು ಹುಡುಕಿ ಸ್ಥಳವನ್ನು ಸಾಯುವಾಗ ಏನು ಕೊಟ್ಟಿದ್ದನು? ತಂದೆ ಒಳಗಡೆ ನಿಂತಿದ್ದಂತ ಯೇಸು ಕ್ರಿಸ್ತನನ್ನು ಇಬ್ರಿಯ ಗ್ರಂಥಗಳು ಅದು ಏನಂತ ಹೇಳಿದ್ರೆ 1ನೇ ಅಧ್ಯಾಯ ಇಬ್ರಿಯ 1ನೇ ಅಧ್ಯಾಯ 3ನೇ ವಚನ, ಈತನು ರಾಜೇಂದ್ರ ಅವರಪ್ಪ ಎದ್ದವರು ದೇವರ ಪ್ರಭಾವದ ಪ್ರಕಾಶವು ಆತನ ತತ್ವದ ಮೂರ್ತಿಯು ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವಾಗಿತ್ತು. ಪಾಪ ವಿಶುದ್ಧಿ ಮಾಡಿದ ಮೇಲೆ ಅಂದ್ರೆ ತನ್ನ ರಕ್ತವನ್ನು ಚೆಲ್ಲಿ ಪಾಪದ ನಿವಾರಣೆ ಮಾಡಿದ ಮೇಲೆ ಉನ್ನತೋನ್ನತಗಳಿಗೆ ಮಹತ್ವಪೂರ್ಣ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗುವುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಆತನು ಬೋಧನೆಯೇ ಇಲ್ಲ, ಆತನು ಶಿಲುಬೆಯಲ್ಲೇ ಇಲ್ಲ, ಆತನು ಸಮಾಧಿಯಲ್ಲೇ ಇಲ್ಲ. ಇವತ್ತು ನೀವು ಹೋದ್ರೆ ನನಗೆ ಅನೇಕ ಸಂಪ್ರದಾಯಗಳಲ್ಲಿ ನೋಡಬಹುದು. ಇಸ್ರಾಯೇಲ್ ದೇಶಕ್ಕೆ ಹೋದ್ರೆ ಇಸ್ರಾಯೇಲ್ ದೇಶಕ್ಕೆ ಯಾಕೆ ಹೋಗುವವರು ಇದ್ದಾರೆ? ನೀವು ಇವತ್ತು ಯೇಸು ಸ್ವಾಮಿ ಹುಟ್ಟಿದ ಸ್ಥಳ ನೇಟಿವಿಟಿ ಚರ್ಚ್ ಎಂಬುದಾಗಿ ಅಲ್ಲಿ ಒಂದು ಚರ್ಚ್ ಕಟ್ಟಿ ಅದನ್ನೇ ನೇಟಿವಿಟಿ ಚರ್ಚ್. ಅದೊಂದು ಆ ನೀರನ್ನು ತೆಗೆದುಕೊಂಡು ಆತನಿಗೆ ಯೇಸು ಸ್ವಾಮಿ ಮಳವಳ್ಳಿಗಲ್ಲ ಅವಳು ತಿಳ್ಕೊಂಡಿರೋದು. ನಾನು ದಿದಿಸಕ ನಾಳೆ ಅವಳಿಗೆ ನಮ್ ಕಂಡ್ರೆ ಅಟ್ರಾಕ್ಷನ್, ಮಕ್ಕಳಿಗೆ ಅಟ್ರಾಕ್ಷನ್. ನನ್ನ ಸ್ಥಿತಿ ನಾನು ಸಿದ್ಧನಾಗಿದ್ದೇನೆ. ದೇವರು ವಾಕ್ಯ ಹೇಳ್ತದೆ, ಆತನು ಕರ್ಕೊಂಡು ಹೋಗೋದು ಯಾರು? ಶುದ್ಧರಾಗಿರುವುದು. ನನ್ನ ಮನಸ್ಸಿನಲ್ಲಿ ಯಾವ ಯೋಚನೆಗಳು, ನನ್ನ ಹೃದಯದಲ್ಲಿ ಯಾವ ಸಂಗತಿಗಳು, ಕೆಟ್ಟದಿದೆಯೇ, ಪಾಪ ತುಂಬಿದೆಯೇ? ಓಕೆ, ಇಲ್ಲಿಯವರೆಗೂ ಈ ಕ್ಷಣದಲ್ಲಿ ಏನಾದರೂ ಪಾಪವನ್ನು ನೀವು ಮಾಡಿದ್ರೆ, ದೇವರಿಗೆ ಇಷ್ಟವಿಲ್ಲದಂತ ಸಂಗತಿಗಳನ್ನು ಯೋಚಿಸಿರುವುದಾದ್ರೆ ದೇವರ ಸ್ತೋತ್ರ ಮಾಡಿದ್ರೆ ನಾವು ಇನ್ನೂ ಜೀವಂತರಾಗಿದ್ದೇವೆ. ಇನ್ನೂ ಯೇಸು ಸ್ವಾಮಿ ಬರಲಿಲ್ಲ, ನಿಮಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ರಾತ್ರಿ ಏನಾದರೂ ಗೊತ್ತಿಲ್ಲ, ಹೊಸ ವರ್ಷವನ್ನು ನೋಡಬೇಕು ಗೊತ್ತಿಲ್ಲ. ತಂದೆಯಾದ ದೇವರೇ, ನಿನಗೆ ವಿರೋಧವಾಗಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾನು ತಪ್ಪು ಮಾಡಿದ್ದೇನೆ, ನಾನು ಕ್ಷಮಿಸು. ದೇವರೇ, ಪಾಪಿಯಾದ ನನ್ನನ್ನು ಕ್ಷಮಿಸು, ನನ್ನನ್ನು ಕರುಣಿಸು ಎಂಬುದಾಗಿ ಪ್ರಾರ್ಥನೆ ಮಾಡಬಾರದು. ಆತನ ಮಗನಾದ ಯೇಸುವಿನ ರಕ್ತವು ನಮ್ಮ ಸಕಲ ಪಾಪವನ್ನು ಶೋಧಿಸುತ್ತದೆ. ಈ ಆಲೋಚನೆ ವರ್ಷ ಇದು ಹೊಸ ವರ್ಷ ನಮ್ಮ ಜೀವಿತದಲ್ಲಿ. ಹೊಸ ವರ್ಷಕ್ಕೆ ನಾವು ಕಾಲಿಡುವಾಗ ನನ್ನ ಎಲ್ಲ ಹಳೆಯ ದೋಷ ಅಪರಾಧಗಳು ಕ್ಷಮಿಸಲ್ಪಟ್ಟಿವೆ. ಕಾರಣ ಯೇಸು ಕ್ರಿಸ್ತನ ರಕ್ತ ಆತನ ಮೇಲೆ
ನಮಗೆ ಸಹಾಯಿಸಬೇಕು. ಇಲ್ಲದೆ ನಮಗೆ ಈ ಸುಪ್ರಸನ್ನತೆಯ ಕಾಲ, ಈ ರಕ್ಷಣೆಯಿಂದ ನಮಗೆ ನಮ್ಮ ಜೀವನದಲ್ಲಿ ಮುಂದೆ ಇನ್ನೊಂದು ದಿವಸ ಸಿಕ್ಕದನ್ನು ನಾವು ಇನ್ನೂ ಅಪರಾಧದಲ್ಲಿರುವುದಾದರೆ ನಾವು ನಮ್ಮ ದಾರಿ ಅಗಲವಾದ ದಾರಿ, ಎಲ್ಲವೂ ದಾರಿ, ಅದು ಕಡೆಗೆ ನರಕಕ್ಕೆ ನಮ್ಮನ್ನು ನಡೆಸುತ್ತದೆ. ಅದನ್ನು ಬಿಟ್ಟು ಒಂದೇ ಮಾರ್ಗವಿರುವುದಾದರೆ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ದೃಢವಾಗಿ ನಾವು ಜೀವಿಸಿ ಈ ಲೋಕದಲ್ಲಿ ದೇವರು ಮೆಚ್ಚುವಂತ ಕೆಲಸಗಳನ್ನು ಮಾಡಿ ಯಾವ ಸಮಯ ನಮಗೆ ಗೊತ್ತಿಲ್ಲ, ಕರ್ತನು ಬರುತ್ತಾರೆ, ಆತನ ಬೇಗ ಬರುವಂತ ಮಾಡಿದ್ದಾನೆ. ಸೂಚನೆಗಳನ್ನು ನೋಡುವುದಾದರೆ ಲೋಕದಲ್ಲಿ ಅನೇಕ ಬದಲಾವಣೆಗಳು, ಅನೇಕ ತರವಾದಂತಹ ಸೂಚನೆಗಳು. ನೀವು ವಾರ್ತೆಗಳನ್ನು ನೋಡ್ರಿ, ಅಲ್ಲಿ ಆಕಾಶದಲ್ಲಿ ಏನೋ ಒಂದು ಬೆಂಕಿ ಬಿತ್ತು. ಚೈನಾ ದೇಶದಲ್ಲಿ ಆಕಾಶದಲ್ಲಿ ಬದಲಾವಣೆಗಳು ಬರುತ್ತದೆ, ಭೂಮಿಯಲ್ಲಿ ಅನೇಕ ತರವಾದ ಬದಲಾವಣೆಗಳು, ನಮ್ಮ ಆರೋಗ್ಯದಲ್ಲಿ ಬದಲಾವಣೆಗಳು, ಇದನ್ನೆಲ್ಲ ನಾವು ಬೇಗನೆ ಆದ್ದರಿಂದ ಒಂದು ವರ್ಷ ನಮಗೆ ಜ್ಞಾನ ಬರ್ತದೆ. ನಾವು ಅದರ ವಚನವನ್ನು ಓದಿ ನಾನು ಮುಕ್ತಾಯ ಮಾಡಿದ್ದೇನೆ. ರೋಮಪತ್ರಿಕೆ 13ನೇ 11ನೇ ವಚನ, ರೋಮಪತ್ರಿಕೆ 13ನೇ 11ನೇ ವಚನ. ಯಾರು ಬೇಕಾದ್ರೂ ಕ್ರಿಸ್ಮಸ್ ಆಚರಣೆ ಮಾಡ್ಕೊಳ್ಳಿ, ನಾವೇನ್ ಮಾಡೋಣ, ಹೊಸ ವರ್ಷಕ್ಕೆ ಏನ್ ಮಾಡ್ಬೇಕು? ಸಮೀಪವಾಯಿತು. ನಮ್ಮ ಮನಸ್ಸೇ ಇದು ಕೆಟ್ಟದ್ದು, ಇದು ಒಳ್ಳೆಯದು, ನಮ್ಮ ಮನಸ್ಸಲ್ಲಿ ಅನೇಕ ಮನಸ್ಸೇ ಎಚ್ಚರಿಸುವಂತ ಬಿಟ್ಟು ಬೆಳಕಿಗೆ ಅಯ್ಯೋ ನಂಬಿಕೆ ಯಾರು ದೇವರ ಮಾರ್ಗದಲ್ಲಿ ಬೆಳೆಯಲಿರೋ ಅವರ ಸ್ಥಿತಿಗತಿಗಳನ್ನಾಗಲಿ, ವಿಲಾಸ, ಜಗಳ, ಹೊಟ್ಟೆ ಆಗಲಿ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸರಾಗಿ ನಡೆದುಕೊಳ್ಳೋಣ. ದೇವರ ಆಶಯಗಳನ್ನು ಪೂರೈಸುವುದಕ್ಕಾಗಿ ಜೀವಿಸದೆ ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಕರ್ತನಾದ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ ದೇವರು ಬಿಡುಗಡೆ ಮಾಡುತ್ತದೆ. ದೇವರು ಆಶೀರ್ವದಿಸಲಿ. ದೇವರ ನಮಗೆ ಸ್ತೋತ್ರವಾಗಲಿ. ಈ ಸಂದರ್ಭದಲ್ಲಿ ಬಹಳ ವಿಶೇಷವಾದಂತಹ ವಾಕ್ಯವನ್ನು ನಾವು ಕೇಳಿದ್ದೇವೆ. ನಾವು ಗಮನವಿಟ್ಟು ಕೇಳಿದೆವೋ ಅಥವಾ ನಾವು ಸರಿಯಾಗಿ ಕೇಳಿಸ್ತೇವೋ ಅದು ದೇವರಿಗೆ ಮಾತ್ರ ಗೊತ್ತು. ನಿಜವಾದಂತಹ ವಾಕ್ಯಗಳನ್ನು ನಾವೆಲ್ಲೂ ಕೂಡ ಅರಿಬಾರದು. ಕೇಳಿ ಕಿವಿಯಲ್ಲಿ ಇಡುವಂತದಲ್ಲ, ನಿಮ್ಮ ಜೀವನದಲ್ಲಿ ಮುಂದಿನ ನಾವು ಆನ್ಲೈನ್ನಲ್ಲಿ ದೇವರ ವಾಕ್ಯವನ್ನು ಕೇಳೋಣ. ಆನ್ಲೈನ್ನಲ್ಲಿ ನಾವು ಕೂತ್ಕೊಳ್ಳೋಣ. ಒಂದು ಮುಂದಿನ ಭಾನುವಾರದಲ್ಲಿ ಕೂಡ ನಮ್ಮ ಸಮಯ ಈಗ ನಾವು 10 ಗಂಟೆ ಆಗ್ಲಿಲ್ಲ, 9:30 ಅಂತ ಹೇಳಿದ್ರು. ಈಗ ಕೂಡ ಹೇಗೋ ಏನೋ ಗೊತ್ತಿಲ್ಲ. ಯಾವ ಸಮಯ ಆದರೂ ಸರಿ, ಯಾಕಂದ್ರೆ ಬೇಕಾದಷ್ಟು ಒಂದು ವೇಳೆ ಸಹೋದರಿಯರಿಗೆ ಕಷ್ಟ ಆಗ್ತದೆ, ಮನೆಗೆ ಹೋಗಿ ಅಡಿಗೆ ಮಾಡುವಂತ ಒಂದು ಸಮಯ
ಕಟ್ ಆಗ್ತದೆ. ಅಥವಾ ನೀವು ಒಂದು ವೇಳೆ ನಮ್ಮ ಮಾಮೂಲಿನ ಪ್ರಕಾರವಾಗಿ 8:15 ಗಂಟೆಗೆ ಅಂತ ಹೇಳಿದ್ರೆ 8:30 ಅಥವಾ 9 ಗಂಟೆಗೆ ಯಾವ ರೀತಿ ಅನುಕೂಲವಾದ ಸಮಯವನ್ನು ನೀವು ಸೂಚಿಸಿದ್ರೆ ನಾವು ಊಟವನ್ನು ಆ ಸಮಯಕ್ಕೆ ನಾವು ಪ್ರಾರಂಭಿಸಬಹುದು. ಅಥವಾ ಈಗ 9:30 ಅಂತ ಹೇಳಿದ್ರೆ ಇದು ಅನುಕೂಲವಾಗಿದೆಯಾ? ಅನುಕೂಲವಾಗಿದೆಯಾ ಅಥವಾ 9:30 ಅನುಕೂಲನ ಯಾಕೆ ಅಡುಗೆ ನಾವು ಮಾಡೋದೇ ಅನುಕೂಲ ಅನ್ನೋ ಭಾವನೆ ಅಕಸ್ಮಾತ್ ಅನಾನುಕೂಲವಾದ್ರೆ ಅದನ್ನ ಪ್ರಕಟಿಸಿ ಎಲ್ಲ ಸರಿಪಡಿಸಿಕೊಳ್ಳೋಣ. ಈ ಸಂದರ್ಭದಲ್ಲಿ ನಮ್ಮ ಸಹೋದರರು ದೇವರು ಪ್ರಾರ್ಥನೆ ಮಾಡಿ ಮುಗಿಸಬೇಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನೇ ಬಹಳವಾಗಿ ಪ್ರೀತಿ ಮಾಡಿದಂತಹ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಅಮೂಲ್ಯವಾದಂತಹ ಈ ಪ್ರಸಾದವನ್ನು ಬೆಳೆಯಲ್ಲಿ ಕಥೆ ನಾವು ಒಟ್ಟಾಗಿ ಕುಳಿತು ಇದನ್ನು ಸ್ತುತಿಸುವುದರಲ್ಲಿ ಕೊಂಡಾಡುವುದರಲ್ಲಿ ವಾಕ್ಯವನ್ನು ನಾವು ಆಲಿಸುವುದೇ ನಾವು ಹೀಗೆ ಕೂಡಿಕೊಳ್ಳುವ ಹಾಗೆ ಒಬ್ಬರನ್ನೊಬ್ಬರು ಸಂಧಿಸುವ ಹಾಗೆ ನೀವು ಕೊಟ್ಟಂತ ಎಲ್ಲ ಈ ಒಳ್ಳೆಯ ಕಾಲಕ್ಕಾಗಿ ನಾವು ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಅವರು ತಂದೆಯಾದ ದೇವರ ವಿಶೇಷವಾದ ರೀತಿಯಲ್ಲಿ ನಮ್ಮೆಲ್ಲರನ್ನು ಉದ್ವಾಗಿ ಸೇರಿಸಿ ಕರ್ತನೆ ನಮ್ಮ ಲೋಕದ ಚಿಂತೆಗಳನ್ನು ವಿಷಯಗಳನ್ನು ಬದಿಗಿಟ್ಟು ಈ ಅಮೂಲ್ಯವಾದ ಸಮಯದಲ್ಲಿ ನಾವು ಒಳ್ಳೆಯ ವಾಕ್ಯವನ್ನು ಕೇಳುತ್ತೇವೆ. ನಾವು ನಿರತರಾಗಿರುವ ಹಾಗೆ ನೀನು ಕೊಟ್ಟಂತೆ ಎಲ್ಲ ಸಹಾಯಕ್ಕಾಗಿ ನೀನನ್ನು ಕೊಂಡಾಡುತ್ತೇವೆ. ಒಟ್ಟಾರೆ ಈ ಸಮಯದಲ್ಲಿ ನೀನು ಜೀವ ಒಳ್ಳೆಯ ವಾಕ್ಯವನ್ನು ನಮ್ಮ ಕೈಗೆ ಕಳಿಸು. ಪ್ರಿಯ ಸೇವಕರ ಮುಖಾಂತರವಾಗಿ ನೀನು ಕೊಟ್ಟಂತ ವಾಕ್ಯಕ್ಕಾಗಿ ನಾವು ಸ್ತೋತ್ರ ಹೇಳ್ತೇವೆ. ಹೌದು ತಂದೆಯಾದ ದೇವರೇ, ಈ ವಾಕ್ಯವನ್ನು ನಾವು ಎಷ್ಟೋ ಸಾರಿ ಕೇಳಿದ್ದಿರ್ಬೋದು, ಈ ವಾಕ್ಯಗಳನ್ನು ಆಲಿಸಿರ್ಬೋದು. ಆದರೆ ಸ್ವಾಮಿ, ಈ ಸಮಯದಲ್ಲಿ ನಾವು ಕೇಳುವಾಗ ಕರ್ತನೆಯಾದ ನಮಗೆ ಹೊಸ ಸಂಗತಿಯಾಗಿ ಹೊಸತನವನ್ನು ಮುಗಿಸಿಕೊಂಡಿದ್ದಾರೆ. ಪರಿಪೂರ್ಣವಾದಾಗ ನಮ್ಮ ದೇವರನ್ನು ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟರು. ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೋಸ್ಕರವಾಗಿ ಪಾಪದಿಂದ ಬಂಧಿಸಲ್ಪಟ್ಟಂತ ನಮ್ಮನ್ನು ಸತ್ಯವರಾಗಿದ್ದಂತ ನಮ್ಮನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರಬೇಕಾಗಿರುತ್ತದೆ. ಸ್ವಾಮಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಕಾಲವನ್ನು ಸ್ವಾಮಿ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ದನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಇನ್ನು ಸ್ವಲ್ಪ ಕಾಲದಲ್ಲಿ ನಮ್ಮ ಕರ್ತನ ಬರ್ತಾನೆ ಎಂಬ ಭರವಸೆ ನಮಗೆ ಮುಖ್ಯಲ್ಲ ಸ್ವಾಮಿ. ಅಷ್ಟರೊಳಗೆ ನಮ್ಮನ್ನು ಪವಿತ್ರರಾಗಿ ಮಾಡಿಕೊಂಡು ಸ್ಥಿತಿಗೆ ತರುವಾಗೆ ನೀವು ನಮ್ಮನ್ನು ಬಲಪಡಿಸುತ್ತೇವೆ. ಕೇಳಿದ ಸಂಗತಿಗಳಿಗೆ ಲಕ್ಷ್ಯ ಬಿಟ್ಟು ನಾವು ಆಲೋಚಿಸಿ ಕ್ರಿಸ್ತಿಯ ಜೀವಿತದಲ್ಲಿ ನಾವು ದೇವರವಾದಂತಹ ಜೀವಿತವನ್ನು ಸಾಗಿಸುವುದಕ್ಕೆ ನಮ್ಮ ಕಷ್ಟ ತೊಂದರೆಗಳು ಕೇಳುಗಳು ಏನೇ ಬಂದಾಗಿ ನೀನು ನಮ್ಮನ್ನು ಅದರಿಂದ ಹೊರತುಪಡಿಸಿ ನಡೆಸುವಂತ ನೀನಾಗಿರುವುದರಿಂದ ಕರ್ತನೆ ಎಲ್ಲಾ ಭಾರವನ್ನು ನಿನ್ನ ಮೇಲೆ ಹಾಕಿ ನಾವು ಮುಂದಿನ ದಿನದ ವಿಶೇಷವಾದ ಕೃತಿಗಳಿಗೆ ನಾವು ಸಿದ್ಧವಾಗುವಾಗ ನಿನಗೆ ಸಹಾಯ ಮಾಡ್ತಾ ಕರ್ತನೆ. ಪ್ರತಿಯೊಬ್ಬರು ಇಲ್ಲಿ ಕೈಗೊಳ್ಳಲು ಸೇರಿ ಆಶಿಸುತ್ತೀವಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಮ್ಮ ಎಲ್ಲಾ ಭಾರವನ್ನು ನಿನ್ನ ಮೇಲೆ ಹಾಕಿ ನಾವು ಭರವಸೆ ನೀಡುತ್ತೇವೆ. ಈ ಪ್ರಾರ್ಥನೆಯ ಮನವಿಗಳನ್ನು ನಮ್ಮ ಕರ್ತನ ಒಡೆಯವಾಗಿ ಯೇಸು ಕ್ರಿಸ್ತನ ಒಡೆಯ ನಾಮದಲ್ಲಿ ಸ್ತೋತ್ರ ಕೊಟ್ಟು ಬೇಡಿಕೊಂಡಿದ್ದೇವೆ. ಆಮೆನ್.
ನಾನು ಕರ್ತನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ವಂದನೆಯನ್ನು ತಿಳಿಸ್ತೇನೆ. ಅದು ದೇವರ ವಾಕ್ಯವನ್ನು ಹಂಚಿದಂತ ಸಹೋದರ ಅವರಿಗೆ ನಾನು ಕರ್ತನ ಹೆಸರಿನಲ್ಲಿ ವಂದನೆಯನ್ನು ತಿಳಿಸ್ತೇನೆ. ಮತ್ತು ಈಗಿನ ಸಾಯಂಕಾಲ ಕೂಡ ಇರ್ತದೆ ಅಲ್ವಾ? ಮತ್ತು ಬುಧವಾರ ಸಾಯಂಕಾಲ 6 ಗಂಟೆಗೆ ಆನ್ಲೈನ್ನಲ್ಲಿ ಬೋಧನೆ ಮತ್ತು ಪ್ರಾರ್ಥನೆ ಕೂಡ ಇರ್ತದೆ. ಮತ್ತು ಗುರುವಾರ ರಾತ್ರಿ 11 ಗಂಟೆಗೆ ಸರಿಯಾಗಿ ಫಾಸ್ಟ್ ನೈಟ್ ಸರ್ವಿಸ್ ಪ್ರಾರಂಭವಾಗುತ್ತದೆ. ಆದ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಕೂಡಿ ಬರಬೇಕು ಕೇಳ್ಕೊಳ್ತೇವೆ. ಮತ್ತು 1ನೇ ತಾರೀಕು ಶುಕ್ರವಾರ 9:30 ಗಂಟೆಗೆ ವಿಶೇಷ ಕೂಟ ಇರ್ತದೆ. ಆ ಕೂಟದಲ್ಲಿ ಕಾಣಿಕೆ ಎತ್ತಲ್ಪಡ್ತದೆ. ಮತ್ತು ವಿಶೇಷ ಹಾಡುಗಳನ್ನ ಹಾಡುವಂತವರು ಹಾಡಬಹುದು. ನೀವು ನಿಮ್ಮ ಹೆಸರುಗಳನ್ನ ಕಳೆದ ಸಾರಿ ಕೊಟ್ಟಿದ್ದ ಹಾಗೆ ಯಾರಿಗೆ ಕೊಟ್ಟಿದ್ರು ಅವರಿಗೆ ದಯವಿಟ್ಟು ಕೊಡಿ. ಈ ಉಳಿದ ವಿಷಯ ನಾವು ಮುಂದೆ ಪ್ರಕಟಣೆ ಮಾಡ್ತೇವೆ. ಈಗ ಊಟ ಮುಗಿದಿದೆ. ಎಲ್ಲರಿಗೆ ಎಷ್ಟು ಜನ ಬಂದರು? ತುಂಬಾ ಎಲ್ಲ ನಾವುಗಳು ಹಾಕಿ ನೀನು ಬೈತಿ ಬೈಯಲ್ಲ ಹೇಳ್ಕೊಡ್ತೀಯ ಅಂತ ಮಾಡ್ತೀನಿ. ಆ ಕೆಲಸ ಡಿಪೆಂಡ್ ಆಗುತ್ತೆ.